ಬಾಲ್ಕಿ ಹಿರೇಮಠ ಸಂಸ್ಥಾನ ಅರ್ಪಿಸುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಗುರುನಾಥ್ ರಾಜಗಿರ್ ಅವರ ಆಯೋಜಕತ್ವದಲ್ಲಿ 3 ದಿನಗಳ ಕಾಲ ನಡೆಯುವ ಪುಸ್ತಕ ಸಂತೆಗೆ ಇವತ್ತು ಅದ್ದೂರಿ ಚಾಲನೆ ದೊರಕಿತು. ರಾಜ್ಯದ ವಿವಿಧ ಭಾಗದ ಸಾಹಿತಿಗಳು, ಪ್ರಕಾಶಕರು, ಓದುಗರು ಸಾಕ್ಷಿಯಾದ ಈ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ಚಾಲನೆ ನೀಡಿ ಮಾತನಾಡಿದರು. ರಾಜ್ಯದ ಗಡಿ ಭಾಗದಲ್ಲಿರುವ ಬೀದರ್ ಜಿಲ್ಲೆಯಲ್ಲಿ ಪುಸ್ತಕ ಸಂತೆ ಆಯೋಜಿಸಿರುವುದು ಶ್ಲಾಘನಾರ್ಹ ಕೆಲಸವಾಗಿದೆ. ಜನರಲ್ಲಿ ಪುಸ್ತಕ ಅಭಿರುಚಿ ಬೆಳೆಸಲು ಇದು ಸಹಕಾರಿ ಕೂಡ ಆಗಲಿದೆ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಗ್ರಂಥಾಲಯಕ್ಕೆ ಹಣ ಮೀಸಲಿಡಬೇಕು, ಪುಸ್ತಕ ಪ್ರಕಾಶಕರಿಗೆ ಪೂರಕವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರ ಸಗಟು ಪುಸ್ತಕಗಳ ಖರೀದಿ ಮಾಡಿಲ್ಲ. ಗ್ರಂಥಾಲಯ ಇಲಾಖೆ ಕೂಡ ಪುಸ್ತಕ ಖರೀದಿಸಿಲ್ಲ. ಇದು ಕಾಲಕ್ಕೆ ನಡೆಯುತ್ತಿರಬೇಕು. ಬಜೆಟ್ನಲ್ಲಿಯೇ ಇದಕ್ಕೆ ವಿಶೇಷ ಅನುದಾನ ಇರಿಸಬೇಕು. 1965ರಲ್ಲಿ ಗ್ರಂಥಾಲಯ ಅಧಿನಿಯಮ ಜಾರಿಗೆ ಬಂದಿದೆ. ಆದರೆ ಇದರಿಂದ ಏನೂ ಪ್ರಯೋಜನ ಆಗಿಲ್ಲ. ರಾಜ್ಯದಲ್ಲಿ 6804 ಗ್ರಂಥಾಲಯಗಳಿವೆ. ಆದರೆ ಅವುಗಳಿಗೆ ಪುಸ್ತಕ ಪೂರೈಸುವ ಇಚ್ಛಾಶಕ್ತಿಯನ್ನು ಸರ್ಕಾರ ತೋರಿಸಬೇಕಾಗಿದೆ ಎಂದು ಈ ಮೂಲಕ ಮಾತನಾಡಿ ಒತ್ತು ನೀಡಿದರು. ಕಾರ್ಯಕ್ರಮದಲ್ಲಿ ಆಶಿ ನುಡಿಯನ್ನು ನುಡಿಯುತ್ತಾ ವೀರಲೋಕ ಬುಕ್ಸ್ನ ವಿರಕಪುತ್ರ ಶ್ರೀನಿವಾಸ್ ಅವರು ಮಾತನಾಡಿ, ಪುಸ್ತಕ ಖರೀದಿಸಿ ಓದುವ ಸಂಸ್ಕೃತಿ ಬೆಳೆಸುವ ಉದ್ದೇಶದಿಂದ ಬೆಂಗಳೂರಿನಿಂದ ಹೊರಗೆ ಮೊದಲ ಬಾರಿಗೆ ಪುಸ್ತಕ ಸಂತೆ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಬೆರಳ ತುದಿಯಲ್ಲಿ ಮಾಹಿತಿ ಸಿಗುವ ಈ ಕಾಲದಲ್ಲಿಯೂ ಆಳವಾದ ತಿಳುವಳಿಕೆ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ಪುಸ್ತಕ ಓದುವಿಕೆಯೇ ನಿಜವಾದ ಮಾರ್ಗ. ಪುಸ್ತಕಗಳು ನಮ್ಮ ಚಿಂತನೆಗೆ ದಿಕ್ಕು ನೀಡುತ್ತವೆ, ಬದುಕಿನ ಮೌಲ್ಯಗಳನ್ನು ಅರಿಯುವ ದೃಷ್ಟಿಯನ್ನು ವಿಸ್ತರಿಸುತ್ತದೆ ಎಂದು ತಿಳಿಸಿದರು. ಯುವ ಪೀಳಿಗೆ ದಿನವೂ ಸ್ವಲ್ಪ ಸಮಯವನ್ನು ಓದಿಗೆ ಮೀಸಲಿಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಓದುವ ಸಂಸ್ಕೃತಿ ಬೆಳೆದರೆ ಜ್ಞಾನ ಸಂಪನ್ನ ಮತ್ತು ಜವಾಬ್ದಾರಿಯುತ ಸಮಾಜ ನಿರ್ಮಾಣವಾಗಲು ಸಾಧ್ಯವೆಂದು ತಿಳಿಸಿದರು. ಪುಸ್ತಕ ಮಳಿಗೆಯನ್ನು ಉದ್ಘಾಟನೆ ಮಾಡಿದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಮಾತನಾಡಿದರು. ವಾಣಿಜ್ಯ ಮಳಿಗೆ ಉದ್ಘಾಟನೆ ಮಾಡಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕೂಡ ಮಾತನಾಡಿದರು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಸಮ್ಮುಖ ವಹಿಸಿರುವ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಕೂಡ ಮಾತನಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನ ಗುರುನಾಥ್ ರಾಜಗಿರ್ ಅವರು, ಆಯೋಜಕರು ಪುಸ್ತಕ ಸಂತೆಯವರು ಮಾತನಾಡಿದರು. ಜೊತೆಗೆ ಸ್ವಾಗತ ನುಡಿಯನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರು ನುಡಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಖ್ಯಾತ ಲೇಖಕರು ಜೋಗಿ ಹಾಗೂ ನೆನಪಿರಲಿ ಪ್ರೇಮ್ ಅವರು ಆಹ್ವಾನಿಸಿದ್ದು ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನ ಕೂಡ ಮಾಡಲಾಯಿತು. ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಸುಲಕ್ಷಾ ಕೈರಾ ಖ್ಯಾತ ಚಲನಚಿತ್ರ ನಟಿ ಇವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಲಾಯಿತು. ಲೋಕನಾಯಕ ಭೀಮಣ್ಣ ಖಂಡ್ರೆ ಮಹಾದ್ವಾರ, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪುಸ್ತಕ ಮಳಿಗೆಗಳು, ಪ್ರಭುರಾವ್ ಕಂಬಳಿವಾಲೆ ಮಂಟಪ, ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ವೇದಿಕೆ ಗಮನ ಸೆಳೆಯಿತು. ಚಲನಚಿತ್ರ ನಟರಾದ ನೆನಪಿರಲಿ ಪ್ರೇಮ್, ಅಶ್ವಥ್ ನೀನಾಜಂ, ಸುಚೇಂದ್ರ ಪ್ರಸಾದ್, BS ಲಿಂಗದೇವರು, ನಾಗರಾಜ ವಸ್ತರೆ, ಡಾಕ್ಟರ್ ಸಂತೋಷ್ ಹಾನಗಲ್, ರೋಹಿಣಾಕ್ಷ ಶಿರ್ಲಾಲು, ಉಷಾ ಹಿರೇಮಠ್, ಪ್ರಕಾಶ್ ಮೂರ್ತಿ ಸೇರಿದಂತೆ ಇನ್ನಿತರರು ವೇದಿಕೆಯ ಮೇಲೆ ಇದ್ದರು. ಅವರು ಹೇಳಿದರು, ಇಲ್ಲ ನಿಮ್ಮದೇ ಇರೋದು, ನೀವು ಎಷ್ಟಾದರೂ ಮಾತಾಡಿ ಅಂದರು. ಅವರು ಎಷ್ಟಾದರೂ ಮಾತಾಡಿ ಅಂತ ಹೇಳಿದ್ದನ್ನು ದುರುಪಯೋಗ ಮಾಡಿಕೊಳ್ಳದೆ ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು, ಏಕೆಂದರೆ ಮಧ್ಯಾಹ್ನದ ಹೊತ್ತಾಗಲೇನೆ ಈಗ ನಾನು ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಸಮಾರಂಭದಲ್ಲಿ ಭಾಗವಹಿಸೋದು ನನಗೆ ಬಹಳ ಸಂತೋಷದ ಸಂಗತಿ. ಈ ಪುಸ್ತಕ ಸಂತೆ ಇದೆಯಲ್ಲ, ಇದು ಜನಗಳ ಬಳಿಗೆ ಪುಸ್ತಕಗಳನ್ನು ತಲುಪಿಸ್ತಾ ಇರತಕ್ಕಂಥ ಒಂದು ಪ್ರಕ್ರಿಯೆ. ಇದು ಪುಸ್ತಕದ ಅಂಗಡಿಗೆ ಹೋಗಿ ಜನ ಕೊಂಡ್ಕೊಳ್ಳೋದು ಬೇರೆ, ಆದರೆ ಜನಗಳ ಹತ್ರನೇ ಪುಸ್ತಕ ತೊಗೊಂಬರೋ ಕೆಲಸ ಇದೆಯಲ್ಲ, ಅಂದರೆ ಜನಾಶ್ರಯಕ್ಕೆ ಬಂದು ಪುಸ್ತಕದ ಉದ್ಯಮವನ್ನು ಮತ್ತು ಪುಸ್ತಕ ಸಂಸ್ಕೃತಿಯನ್ನು ವಿಸ್ತಾರ ಮಾಡುವ ಈ ಕೆಲಸ ಬಹಳ ವಿಶೇಷವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ವಿಶೇಷವಾದಂತಹ ಕೆಲಸಕ್ಕೆ ಇವತ್ತು ಬೀದರ್ ಸಾಕ್ಷಿಯಾಗ್ತಾ ಇದೆ. ಅದಕ್ಕಾಗಿ ನಿಜವಾಗೂ ನಾವು ಸಂತೋಷದಿಂದ ಬೀದರ್ನ ಎಲ್ಲರನ್ನ ಅಭಿನಂದಿಸಬೇಕು. ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದ್ರಲ್ಲ, ಪುಸ್ತಕ ಕೊಂಡ್ಕೊಳ್ತಾರೋ ಇಲ್ವೋ ಅಂತ ಶ್ರೀನಿವಾಸ್, ಅದಕ್ಕೆ ನಮ್ಮ ಸ್ನೇಹಿತರು ಉತ್ತರ ಕೊಟ್ಟರು, ಇಲ್ಲ ಬೀದರ್ ಎಂಥ ನಾಡು ಅಂತೆಲ್ಲ ಹೇಳಿದ್ದಾರೆ. ಬಹುಶಃ 3 ದಿವಸ ಆದಮೇಲೆ ಇದರ ಫಲಿತಾಂಶ ಗೊತ್ತಾಗುತ್ತೆ. ಬೀದರ್ನ ಪುಸ್ತಕ ಪ್ರೇಮಿಗಳು ಪುಸ್ತಕಗಳನ್ನು ಕೊಂಡುಕೊಂಡು ವಿಶೇಷವಾಗಿ ಪ್ರಕಾಶಕರಿಗೆ ಶಕ್ತಿ ನೀಡಬೇಕು ಮತ್ತು ಲೇಖಕರಿಗೆ ಶಕ್ತಿ ಇಡಬೇಕು ಅಂತ ನಾನು ಮನವಿಯನ್ನು ಮಾಡಿಕೊಳ್ತಾ ಕೆಲವು ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಿಜವಾಗೂ ಪುಸ್ತಕಗಳ ಮಹತ್ವ ಏನು ಅಂತಂದರೆ, ರವೀಂದ್ರನಾಥ್ ಟಾಗೂರ್ ಅವರು ಒಂದು ಕಡೆ ಹೇಳ್ತಾರೆ, ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕಗಳು ಬೇಕು ಅಂತ. ಇದು ಪುಸ್ತಕಗಳ ಮಹತ್ವ. ಜಗತ್ತನ್ನು ಬೆಳಗೋದಕ್ಕೆ ಸೂರ್ಯ ಬೇಕು,
ಆದರೆ ಬದುಕನ್ನು ಬೆಳಗೋದಕ್ಕೆ ಪುಸ್ತಕಗಳು ಬೇಕು. ಅದು ಪುಸ್ತಕದ ಮಹತ್ವ ಅಂತ ಅಂದ್ಕೊಂಡಿದ್ದೇನೆ ನಾನು. ಆ ಪುಸ್ತಕದ ಮಹತ್ವವನ್ನು ಕುರಿತು ಒಬ್ಬ ಸಫ್ದರ್ ಹಶ್ಮಿ ಅಂತ ಹೇಳಿ, ನಮ್ಮ ಪ್ರೇಮ್ ಅವರಿಗೆ ಆ ಹೆಸರು ಚೆನ್ನಾಗಿ ಗೊತ್ತಿರುತ್ತೆ, ಇಲ್ಲಿರೋ ನಮ್ಮ ಲೇಖಕರಿಗೂ ಗೊತ್ತಿರುತ್ತೆ. 1989ರಲ್ಲಿ ದೆಹಲಿಯಲ್ಲಿ ಆತ ಬೀದಿ ನಾಟಕ ಆಡ್ತಾ ಇರುವಾಗ ಕೆಲವು ರಾಜಕೀಯ ಗುಂಡಾಗಳು, ಆವತ್ತಿನ ಆಡಳಿತ ಪಕ್ಷದವರು ಅವನನ್ನು ಕೊಲೆ ಮಾಡಿದರು, ಹತ್ಯೆ ಮಾಡಿದರು. ಆ ಸಫ್ದರ್ ಹಶ್ಮಿ ಎನ್ನುವ ನಾಟಕಕಾರ, ಕಲಾವಿದ ಪುಸ್ತಕವನ್ನೇ ಕುರಿತು ಒಂದು ಪದ್ಯ ಬರೆದಿದ್ದಾನೆ. ಬಹುಶಃ ಅದನ್ನು ಇಲ್ಲಿ ಜ್ಞಾಪಿಸ್ಕೊಳ್ಳೋದು ಬಹಳ ಮುಖ್ಯ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಆತ ಶುರು ಮಾಡೋದೇನೇ ಪುಸ್ತಕಗಳು ಮಾತಾಡುತ್ತವೆ ಅಂತ. ಪುಸ್ತಕಗಳು ಮಾತಾಡುತ್ತವೆ ಪುಸ್ತಕಗಳು ಏನನ್ನು ಕುರಿತು ಮಾತಾಡುತ್ತವೆ? ಯಾವುದೋ ಜಮಾನವನ್ನು ಕುರಿತು ಮಾತಾಡುತ್ತವೆ, ಜಗತ್ತಿನ ಬಗ್ಗೆ ಮಾತಾಡುತ್ತವೆ, ಜನರ ಬಗ್ಗೆ ಮಾತಾಡುತ್ತವೆ, ಇವತ್ತಿನ ಬಗ್ಗೆ ಮಾತಾಡುತ್ತವೆ, ನಾಳೆಗಳ ಬಗೆಗೆ ಮಾತಾಡುತ್ತವೆ, ಕರುಣವನ್ನು ಕುರಿತು ಮಾತಾಡುತ್ತವೆ, ಮರಣವನ್ನು ಕುರಿತು ಮಾತಾಡುತ್ತವೆ, ಹೂವುಗಳನ್ನು ಕುರಿತು ಮಾತಾಡುತ್ತವೆ, ಬಾಂಬುಗಳನ್ನು ಕುರಿತು ಮಾತಾಡುತ್ತವೆ. ಅಂದರೆ ಪುಸ್ತಕಗಳು ಈ ಬದುಕಿನಲ್ಲಿರ್ತಕ್ಕಂಥ, ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿ ಅಂಶವನ್ನು ಕುರಿತು ಮಾತಾಡ್ತಾ ಇರ್ತವೆ. ಅವು ಅಷ್ಟೇ ಅಲ್ಲ, ಪುಸ್ತಕಗಳು ಗುಬ್ಬಚ್ಚಿಯ ದನಿಯಾಗುತ್ತವೆ, ಅವು ತೆನೆಗಳ ರೀತಿಯಲ್ಲಿ ತೇಲಾಡುತ್ತವೆ, ಹರಿಯುವ ತೊರೆ ಹಾಡುತ್ತವೆ, ಜನಪದ ಕಥೆಗಳನ್ನು ಹೇಳ್ತಾ ಹೋಗುತ್ತವೆ. ಅದರ ಜೊತೆಗೆ ಆಧುನಿಕ ಸಂದರ್ಭದಲ್ಲಿ ರಾಕೆಟ್ಗಳ ರಹಸ್ಯವನ್ನು ಅಡಗಿಸಿಕೊಂಡಿರುತ್ತವೆ ಪುಸ್ತಕಗಳು. ಇದೆಲ್ಲ ನಿಜ. ಆದರೆ ಇಷ್ಟೆಲ್ಲ ಪುಸ್ತಕಗಳ ಮಾತಾಡಬೇಕು ಅಂತಿದೆಯಲ್ಲ, ನೀವು ಅದಕ್ಕೆ ಕಿವಿಯಾಗುವುದಿಲ್ಲವೇ ಅಂತ ಪದ್ಯ ಮುಕ್ತಾಯ ಆಗುತ್ತೆ. ಅಂದರೆ ಪುಸ್ತಕಗಳು ಇಷ್ಟೆಲ್ಲ ಮಾತಾಡುತ್ತವೆ, ನೀವು ಅದಕ್ಕೆ ಕಿವಿ ಆಗೋದಿಲ್ವೇ? ಈ ಕಿವಿಯಾಗುವ ಕ್ರಿಯೆ ಇದೆಯಲ್ಲ, ಇದು ಬೇಕಾಗಿದೆ ಪುಸ್ತಕಕ್ಕೆ. ಅಂದರೆ ಪುಸ್ತಕದ ಮಾತನ್ನು ಕೇಳಿಸ್ಕೊಳ್ಬೇಕಾಗಿದೆ, ಪುಸ್ತಕವನ್ನು ಓದುವುದಕ್ಕೆ ಕಣ್ಣಾಗಬೇಕಾಗಿದೆ. ಆದರೆ ಪುಸ್ತಕ ಬರೀ ಮೌನ ಅಷ್ಟೇ ಅಲ್ಲ, ಆ ಮೌನ ಸಂವಾದ ಅನ್ನೋದೊಂದು ಇರುತ್ತಲ್ಲ. ಬಹುಶಃ ಬಹಳ ಶಕ್ತಿ ಇರ್ತಕ್ಕಂಥದ್ದು ಯಾವುದು ಅಂದರೆ, ಜಗತ್ತಿನಲ್ಲಿ ಮಾತಿಗೆ ಎಷ್ಟು ಶಕ್ತಿ ಇದೆಯೋ ಮೌನಕ್ಕೂ ಅಷ್ಟೇ ಶಕ್ತಿ ಇದೆ. ಆ ಮೌನ ಸಂವಾದ ಒಂದು ನಡೆಯುತ್ತೆ ಪುಸ್ತಕಗಳ ಜೊತೆಯಲ್ಲಿ. ಆ ಮೌನ ಸಂವಾದದಲ್ಲಿರುವ ಶಕ್ತಿ, ಅವೇನೋ ಮಾತಾಡ್ತೇವೆ ನಮ್ಮ ಜೊತೆಯಲ್ಲಿ. ಈಗಾಗಲೇ ಹೇಳಿದಾಗೆ ಗತಕಾಲವನ್ನು ಕುರಿತು, ವರ್ತಮಾನವನ್ನು ಕುರಿತು, ಕರುಣವನ್ನು ಕುರಿತು, ಮರಣವನ್ನು ಕುರಿತು, ಹೂವನ್ನು ಕುರಿತು, ಬಾಂಬನ್ನು ಕುರಿತು, ಇವೆಲ್ಲ ಕುರಿತು ಮಾತಾಡ್ತಾ ಇರುವಾಗ ಅದನ್ನು ಕೇಳಿಸ್ಕೊಳ್ಬೇಕಲ್ಲ ನಾವು. ಆ ಮಾತನ್ನು ಕೇಳಿಸ್ಕೊಳ್ಬೇಕಾದರೆ ಪುಸ್ತಕವನ್ನು ಸರಿಯಾದ ರೀತಿಯಲ್ಲಿ ಪ್ರವೇಶ ಮಾಡಬೇಕು ನಾವು. ನಮ್ಮ ಓದಿನ ಅಭಿರುಚಿ ಬೆಳಿಬೇಕು, ಪುಸ್ತಕದ ಜೊತೆ ಒಂದು ಸ್ನೇಹ ಬೆಳಿಬೇಕು. ಯಾರು ಕಿವಿಯಾಗಬೇಕಾಗಾದರೆ ಅಂದರೆ, ನಮ್ಮ ಸಮಾಜ ಪುಸ್ತಕಕ್ಕೆ ಕಿವಿಯಾಗಬೇಕು, ಸರ್ಕಾರ ಕಿವಿಯಾಗಬೇಕು, ಜನರು ಕಿವಿಯಾಗಬೇಕು. ಅಷ್ಟೇ ಅಲ್ಲ, ಎಲ್ಲರೂ ಓದುವ ಕಣ್ಣಾಗಬೇಕು. ಇದು ಮುಖ್ಯವಾಗಿ ಆಗಬೇಕಾಗಿರೋದು ಎಲ್ಲಿಂದ ಆರಂಭ ಆಗಬೇಕು ಅಂದರೆ, ಶಿಕ್ಷಣ ಕ್ಷೇತ್ರದಿಂದ ಆರಂಭ ಆಗಬೇಕು. ವಾಸ್ತವವಾಗಿ ಶಿಕ್ಷಣ ಕ್ಷೇತ್ರ ಇದೆಯಲ್ಲ, ಬಹಳ ದೊಡ್ಡ ಕ್ಷೇತ್ರ. ನಮಗೆ ಶಿಕ್ಷಣನೇ ಬರದೇ ಇದ್ದರೆ ಓದೋಕ್ಕೆ ಹೇಗೆ ಸಾಧ್ಯ? ಅಕ್ಷರ ಕಲಿದೇ ಇದ್ದರೆ ನಾವು ಓದೋಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಶಿಕ್ಷಣ ಕ್ಷೇತ್ರ ಬಹಳ ಮುಖ್ಯವಾದ್ದು. ಪುಸ್ತಕ ಸಂಸ್ಕೃತಿಯನ್ನು ಮತ್ತು ಪುಸ್ತಕೋದ್ಯಮವನ್ನು ಬೆಳೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಬೀಜಗಳನ್ನು ಬಿತ್ತಬೇಕಾಗಿರೋದು ಶಿಕ್ಷಣ ಕ್ಷೇತ್ರ. ಆದರೆ ಆಘಾತಕರವಾದ ಸಂಗತಿ ಅಂತ ಅಂದರೆ, ನಮ್ಮ ಸರ್ಕಾರಗಳು ಏನು ಮಾಡ್ತಿವೆ ಅಂದರೆ, ಬರವಣಿಗೆಯನ್ನೇ ಕಡಿಮೆ ಮಾಡ್ತಕ್ಕಂಥ ಪರೀಕ್ಷಾ ಪದ್ಧತಿಯನ್ನು ಅನುಸರಿಸ್ತಾ ಇವೆ. ಬರವಣಿಗೆಯೇ ಕಡಿಮೆ, ಬಹಳ ಕಡಿಮೆ ಬರೆದುಬಿಟ್ಟು ನೀವು ಪಾಸ್ ಆಗಿಬಿಡ್ಬೋದು. SSLCನಲ್ಲಿ ಬಹಳ ಹೆಚ್ಚು ಫಲಿತಾಂಶವನ್ನು ಪಡೆದ್ವಿ ನೋಡಿ, ನಮ್ಮ ಸರ್ಕಾರ ಎಷ್ಟು ಸಾಧನೆ ಮಾಡಿದೆ ಅಂತ ಹೇಳ್ಕೊಳ್ಳೋ ಭ್ರಮೆಯಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಈ ಆಂತರಿಕ ಮೌಲ್ಯಮಾಪನಕ್ಕೆ 20 ಅಂಕವನ್ನು ಇಟ್ಟು ಇನ್ನು 13 ಅಂಕ ಪಡೆದ್ರೂ ಪಾಸ್ ಆಗ್ಬೋದು ಅನ್ನೋಂಥ ಪರೀಕ್ಷಾ ಪದ್ಧತಿಯನ್ನು ತರಕ್ಕೆ ಹೊರಟಿದಾರಲ್ಲ. ಇದು ಪುಸ್ತಕ ಸಂಸ್ಕೃತಿಯನ್ನು ಎಲ್ಲಿ ಬೆಳೆಸುತ್ತೆ? ಓದಿನ ಅಭಿರುಚಿ ಎಲ್ಲಿ ಬೆಳೆಸುತ್ತೆ? ಮಕ್ಕಳು ಮೊದಲು ಓದೋದನ್ನು ಕಲಿಬೇಕು, ಬರೆಯೋದನ್ನು ಕಲಿಬೇಕು. ಆ ಒಂದು ಸಂಸ್ಕೃತಿ ಶುರುವಾಗಬೇಕಾದ್ರೆ ಶಿಕ್ಷಣ ಕ್ಷೇತ್ರದಿಂದ ಶುರುವಾಗಬೇಕು. ಶಿಕ್ಷಣ ಪದ್ಧತಿ ಇದೆಯಲ್ಲ, ಆ ಶಿಕ್ಷಣ ಪದ್ಧತಿಯಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಸರ್ಕಾರಗಳು ಕಲಿಸಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಹೆಚ್ಚು ಫಲಿತಾಂಶ ತಂದು ಇದೆಲ್ಲ ದಾಖಲು ಪುಸ್ತಕ ಸಂತೆಗಳ ಮುಖಾಂತರ ಅನೇಕ ಸುಮಾರು 50-55 ಮಳಿಗೆಗಳಿದ್ದಾವೆ. ನಮ್ಮ ಭಾಗದಲ್ಲಿ ಅನೇಕ ಜನ ಪ್ರತಿಭಾವಂತ ಇವತ್ತು ಸಾಹಿತಿಗಳಿದ್ದಾರೆ, ಇವತ್ತು ಲೇಖಕರಿದ್ದಾರೆ. ಅವ್ರಿಗೂ ಪ್ರೋತ್ಸಾಹ ಕೊಡಬೇಕಲ್ಲ, ಅವ್ರಿಗೂ ಸ್ಫೂರ್ತಿ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಯಾರು ಇವತ್ತು ನಮ್ಮಲ್ಲಿ ಸಾಹಿತಿಗಳಿದ್ದಾರೆ, ಇವತ್ತು ಲೇಖಕರಿದ್ದಾರೆ, ಇವತ್ತು ಅವರಿಗೆ ಮುದ್ರಣ ಮಾಡಲಿಕ್ಕೆ ಮತ್ತೊಂದು ರೀತಿಯಲ್ಲಿ ಪುಸ್ತಕ ಖರೀದಿ ಮಾಡಿ ಓದಿದರೆ ಅವರಿಗೆ ಒಂದು ರೀತಿಯಲ್ಲಿ ಶಕ್ತಿ ಬರುತ್ತೆ, ಅವರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿ ಪ್ರೇರಣೆ ಸಿಗ್ತದೆ. ಆ ದೃಷ್ಟಿಯಿಂದಲೂ
ಈ ಒಂದು ಪುಸ್ತಕ ಸಂತೆ ಬಹಳ ಸಹಕಾರಿ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳುತ್ತಾ, ನನ್ನ ಕಡೆಯಿಂದ ಸರ್ಕಾರದ ವತಿಯಿಂದ ಏನೇನು ಸಾಧ್ಯ ಈ ಪುಸ್ತಕಗಳ ಖರೀದಿ ಮಾಡಲಿಕ್ಕೆ ಅಥವಾ ಅವರಿಗೆ ಸಹಾಯಧನ ಕೊಟ್ಟು ಅವರಿಗೆ ಮಕ್ಕಳಿಗೆ ಕೊಡುವಂಥ ರೀತಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸ ಮಾಡಬೇಕು, ಅವರು ಅಧ್ಯಯನ ಹೆಚ್ಚಿಗೆ ಮಾಡಬೇಕು, ಅವರಿಗೆ ಅದರಿಂದ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥದ್ದಕ್ಕೆ ಏನು ಸಹಕಾರ ಆಗುತ್ತೆ. ಈಗಾಗಲೇ ಪರಮ ಪೂಜ್ಯ ಬಸವಲಿಂಗ ದೇವರು ಈ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಹಾಗೆ ಬರ್ಗು ರಾಮಚಂದ್ರಪ್ಪನವರು ಅವರು ದೊಡ್ಡ ಸಾಹಿತಿಗಳಾಗಿದ್ದಾರೆ, ನಮ್ಮೆಲ್ಲರಿಗೆ ಇವತ್ತು ಮಾರ್ಗದರ್ಶಕರಾಗಿದ್ದಾರೆ. ಇವತ್ತು ಅನೇಕ ಚಿತ್ರನಟರು ಸಹಿತ ಬಂದಿದ್ದಾರೆ. ಇದಕ್ಕೆ ಒಂದು ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ನಮ್ಮ ಮಕ್ಕಳೆಲ್ಲ ನೀವೆಲ್ಲ ಸೇರಿದ್ದೀರಿ. ಇಂದಿನ ಮಕ್ಕಳೇ ನಾಳೆ ನಮ್ಮ ನಾಡಿನ ಪ್ರಜೆಗಳು. ಹೀಗಾಗಿ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದಲೂ ಸಹಿತ ಇವತ್ತು ಪುಸ್ತಕವನ್ನು ಖರೀದಿ ಮಾಡಿ ಓದುವಂಥ ಒಂದು ಅಭಿರುಚಿ ಬೆಳೆಸ್ಕೊಳ್ಳಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಹಿರೇಮಠ ಸಂಸ್ಥಾನ ಮಾಲಕಿ, ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಗುರುನಾಥ ರಾಜಗೀರ ಅವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ಇವತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಜಿಲ್ಲೆಯ ಪ್ರತಿಯೊಂದು ಶಾಲೆಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ಇಂಥ ಏನು ಪುಸ್ತಕಗಳಿದ್ದಾವೆ ಆಯ್ಕೆ ಮಾಡಿ ಉತ್ತಮವಾದಂಥ ಒಂದು ಪುಸ್ತಕಗಳು ಇದ್ದರೆ ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಈ ಪುಸ್ತಕಗಳನ್ನು ಖರೀದಿ ಮಾಡಲಿಕ್ಕೆ ಸಿಒಗೆ, ಜಿಲ್ಲಾಧಿಕಾರಿಗಳಿಗೆ ಬೀದರ್ ಜಿಲ್ಲೆಯಲ್ಲಿ ನಾನು ಸೂಚನೆ ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 4-5 ವರ್ಷದ ಒಂದು ಇದು ಹೋರಾಟ ಅಂತಲೇ ಹೇಳ್ಬೋದು. ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಸನ್ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೂ ಮತ್ತು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಿಗೂ, ಅಣ್ಣ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರಿಗೂ, ಅವರಿಗೆಲ್ಲರಿಗೂ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ. ಮೊನ್ನೆ ತಾನೇ ಸರ್ಕಾರ ಡಾಕ್ಟರ್ ಜಯದೇವ ಲಿಗಾಡೆ ಮತ್ತು ಲಿಂಗೈಕ್ಯಪ್ಪ ಅವರ ಕಂಬಳಿವಾಲೆ ಅವರ ಪ್ರತಿಷ್ಠಾನವನ್ನು ಸರ್ಕಾರನೇ ಘೋಷಣೆ ಮಾಡಿದೆ. ಹೀಗಾಗಿ ಒಂದ್ಸರಿ ಚಪ್ಪಾಳೆ ಮೂಲಕ ಗಣ್ಯರಿಗೂ ಮತ್ತು ಸರ್ಕಾರಕ್ಕೂ ಅಭಿನಂದನೆಯನ್ನು ಸಲ್ಲಿಸೋಣ. ಜೊತೆಗೆ ತಾವೆಲ್ಲರೂ ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ರಿ. ಅವರಿವರೇನದೆ ಅನೇಕ ಮಾಧ್ಯಮದ ಸ್ನೇಹಿತರು ಜೊತೆಗಿದ್ದಾರೆ, ಅನೇಕ ಹಿರಿಯ ಸಾಹಿತಿಗಳಿದ್ದಾರೆ. ಇವತ್ತಿನಿಂದ ಇಡೀ ದಿನ 3 ದಿನಗಳ ಕಾಲ ಈ ಕಾರ್ಯಕ್ರಮ ನಡಿಬೇಕಾಗಿದೆ. ಬರೀ ಕಾರ್ಯಕ್ರಮ ಬರದೇ ಅಷ್ಟೇ ಅಲ್ಲ, ನಾವೆಲ್ಲರೂ ಪ್ರತಿಯೊಂದು ಒಂದು ಪುಸ್ತಕವನ್ನು ಖರೀದಿ ಮಾಡೋದ್ರ ಮೂಲಕ, ಯಾಕಂದ್ರೆ ವೀರಪ್ಪ ಶ್ರೀನಿವಾಸರಿಗೆ ಒಂದು ಮಾತನ್ನು ಕೊಟ್ಟಿದ್ವಿ, ಬೆಂಗಳೂರಲ್ಲಿ ನೀವೇನು ಪುಸ್ತಕ ಸಂತೆಯನ್ನು ಮಾಡ್ತೀವೋ ಅದೇ ಸಂತೆ ನಾವು ಬೀದರ್ನಲ್ಲಿ ಆಯೋಜನೆ ಮಾಡ್ತೀವಿ ಸರ್. ಇಲ್ಲಿ ಯಶಸ್ವಿ ಆದರೆ, ಯಾಕಂದ್ರೆ ಬೆಂಗಳೂರು ಅಂದ್ರೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಅದು ನಮಗೆ ಬೀದರ್ ಕೂಡ ಅದು ಬೆಂಗಳೂರಲ್ಲಿ ಇದೆ ಅಂತ ಒಂದ್ಸಲ ಹೇಳಬೇಕಾಗಿದೆ. ಹೀಗಾಗಿ ಇಲ್ಲಿ ಯಶಸ್ವಿ ಆದಾಗ ಮಾತ್ರ ಇಡೀ ಜಿಲ್ಲೆಯಲ್ಲಿ ಈ ಪುಸ್ತಕ ಸಂತೆ ಹೋಗುತ್ತೆ. ಮತ್ತೊಂದು ಸಲ ಇಂಥ ಗಡಿ ಭಾಗದ ಜಿಲ್ಲೆಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಸಾಹಿತಿಗಳು, ಸುಮಾರು 100 ಸಾಹಿತಿಗಳು, ಲಕ್ಷಾಂತರ ಪುಸ್ತಕಗಳು ಇಷ್ಟೆಲ್ಲ ಬಂದಿವೆ. ಅದಕ್ಕೆ ನನ್ನ ವೇದಿಕೆಗೆ ಎಲ್ಲ ಗಣ್ಯರಿಗೂ ಬಹಳ ವಿಶೇಷವಾಗಿ ನಾನು ಶ್ರೀನಿವಾಸ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಬೆಂಗಳೂರಲ್ಲಿ ಪುಸ್ತಕ ಸಂತೆಯನ್ನು ಕಳೆದ 3 ವರ್ಷಗಳಿಂದ ಮಾಡಿದ್ವಿ. ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆಯಿಂದ ಉದ್ಘಾಟನೆ ಆದದ್ದು ಮೊದಲನೇ ಸಂತೆ. ಅಲ್ಲಿಂದ ಶುರುವಾಗಿ ಇದು 4ನೇ ಸಂತೆ ಬೀದರ್ಗೆ ಬಂದಿದ್ದೀವಿ. ಏನಕ್ಕೆ ಈ ಸಂತೆ, ಇದರ ಸ್ವರೂಪ ಏನು ಅನ್ನೋಂಥದ್ದನ್ನು 1-2 ಮಾತಲ್ಲಿ ಹೇಳಿ ನಾನು ಮುಗಿಸ್ತೇನೆ. ಭಾಳ ಸಹಜವಾದಂತಹ ಒಂದು ಪ್ರಶ್ನೆ ನಾವು ಕೇಳ್ಕೋಬೇಕಾದ್ದು ಏನು ಅಂತಂದರೆ, ನೀವು ಬೆಂಗಳೂರಲ್ಲಾಗಲಿ ಅಥವಾ ನಿಮ್ಮದೇ ಬೀದರಲ್ಲಾಗಲಿ ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮಗೆ ಅಲ್ಲೊಂದು ಮೊಬೈಲ್ ಅಂಗಡಿ ಸಿಗುತ್ತೆ, ಒಂದು ಸ್ಟೇಷನರಿ ಅಂಗಡಿ ಸಿಗುತ್ತೆ, ಒಂದು ಹಾಸ್ಪಿಟ್ಲ್ ಸಿಗುತ್ತೆ, ಒಂದು ಹೋಟೆಲ್ ಸಿಗುತ್ತೆ, ಒಂದು ಬಟ್ಟೆ ಅಂಗಡಿ ಸಿಗುತ್ತೆ. ಯಾವತ್ತಾದ್ರೂ ಒಂದ್ಸರಿ ಕೇಳ್ಕೊಂಡಿದ್ರೆ ನಮ್ಮ ಏರಿಯಾದಲ್ಲಿ ಒಂದು ಪುಸ್ತಕ ಮಳಿಗೆ ಎಲ್ಲಿ ಸಿಗುತ್ತೆ ಅಂತ. ಅಂದರೆ ಪುಸ್ತಕಗಳನ್ನು ನಾವು ತೋರಿಸುವುದನ್ನೇ ಬಿಟ್ಬಿಟ್ಟಿದ್ದೇವೆ. ಜೋ ದಿಖೇಗ ಓ ಬಿಖೇಗ ಅನ್ನೋಂಥ ಮಾತಿದೆಯಲ್ಲ, ಯಾವುದು ಕಣ್ಣಿಗೆ ಕಾಣ್ತಾ ಇರುತ್ತೋ ಅದಷ್ಟೇ ಚಾಲ್ತಿಯಲ್ಲಿರುತ್ತೆ. ಆದರೆ ಕಣ್ಣಿಗೆ ಕಾಣಿಸುವುದನ್ನೇ ನಾವು 3-4 ದಶಕಗಳಿಂದ ಪುಸ್ತಕಗಳನ್ನ ಬಿಟ್ಬಿಟ್ಟಿದ್ದೇವೆ. ಜನರಿಗೆ ಗೊತ್ತೇ ಇಲ್ಲ ಪುಸ್ತಕಗಳು ಕನ್ನಡದಲ್ಲಿ ಇಷ್ಟೊಂದು ಅಗಾಧ ಶ್ರೀಮಂತಿಕೆಯ ಪುಸ್ತಕಗಳಿದ್ದಾವೆ ಅನ್ನೋಂಥದ್ದು. ಸುಮಾರು 1 ಲಕ್ಷ ಪುಸ್ತಕಗಳು ಇವತ್ತು ಪ್ರದರ್ಶನ ಮಾರಾಟಕ್ಕಿದೆ. ಬೀದರಲ್ಲಿ ಎಷ್ಟು ಜನಕ್ಕೆ ಪುಸ್ತಕಗಳ ಜೊತೆ ಒಡನಾಟ ಇದೆ ಅಂತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲೂ ಕೂಡ ಇದೆ ಅಂತ ಗೊತ್ತಿರಲಿಲ್ಲ. ಹಾಗೆ ಶುರುವಾಗಿದ್ದು ಸಂತೆ. ಯಾಕೆ ನಮ್ಮಲ್ಲಿ ನಿಜಕ್ಕೂ ಓದುಗರಿಲ್ವಾ? ಇವತ್ತು ಒಂದು 25-30 ಕೋಟಿ ಜನಸಂಖ್ಯೆ ಇರುವಂಥ USA ಅಮೇರಿಕಾದಲ್ಲಿ ಅಲ್ಲಿ ಪುಸ್ತಕಗಳನ್ನು ಬರೆದು ಬಿಲಿಯನರ್ ಆಗ್ತಿದ್ದಾರೆ. ಅಂದರೆ ನಾವು ಇಲ್ಲಿ ಕರ್ನಾಟಕದಲ್ಲಿ 7-8 ಕೋಟಿ ಇದ್ದೀವಿ. ಅಟ್ಲೀಸ್ಟ್ ಅಷ್ಟೆಲ್ಲ ಬೇಡ ನಮಗೆ. 1,000 ಪ್ರತಿಗಳು ಮಾರಾಟ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ನಮಗೆ. ಯಾಕೆ ಅಂತ ನೋಡಿದಾಗ ನಾವು ಪುಸ್ತಕ ಸಂಸ್ಕೃತಿಯನ್ನು ಪ್ರಾಜೆಕ್ಟ್ ಮಾಡೋದರಲ್ಲಿ ಸೋತಿದ್ದೀವಿ. ಅದನ್ನು ಬಿಂಬಿಸ್ತಾ ಒಂದು ಶೋಕಾಚರಣೆ ಮಾಡ್ತಾ ಪುಸ್ತಕಗಳ ಓದೋರಿಲ್ಲ ಅನ್ನೋಂತಹ ಮಾತನ್ನು ನಂಬಿಸ್ತಾ ಬಂದುಬಿಟ್ಟಿದ್ದೀವಿ. ಆ ಕಾರಣಕ್ಕೆ
ಇದು ಒಂಥರ ನಶಿಸಿ ಹೋಗುತ್ತಿರುವಂತಹ ಪ್ರಭೇದಗಳ ಪಟ್ಟಿಯಲ್ಲಿ ಒಂದು ಪುಸ್ತಕ ಕೂಡ ಸೇರ್ಕೊಂಡ್ಬಿಡ್ತಲ್ಲ ಅನ್ನೋಂತಹ ದುಃಖದಲ್ಲಿ ಶುರು ಮಾಡಿದ್ದು. ನಿಮ್ಮ ನಂಬಲಿಕ್ಕಿಲ್ಲ, ಜಯನಗರದಲ್ಲಿ ಆದಂತಹ ಪುಸ್ತಕ ಸಂತೆಗೆ ಓದುಗರಿಲ್ಲ ಅನ್ನೋಂಥ ಹೊತ್ತಲ್ಲಿ ಬಂದದ್ದು ಬರೋಬ್ಬರಿ 2 ಲಕ್ಷ ಜನ. ಜೊತೆಗೆ ಅಲ್ಲಿ ಮಾರಾಟ ಆದ ಪುಸ್ತಕಗಳ ಮೌಲ್ಯ 3 ಕೋಟಿಯಷ್ಟು. ಇದು ಇಡೀ ಸಾಹಿತ್ಯ ಲೋಕದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ, ಒಂದು ಆದಾಯದ ಮೂಲವನ್ನು ಹುಟ್ಟುಹಾಕಿದ್ದಾವೆ. ಇವತ್ತು ಪ್ರತಿಯೊಂದು ಉದ್ಯಮ ಕೂಡ ನೀವು ಏನೆಲ್ಲ ನೋಡ್ತಿರೋ ಎಲ್ಲ ಉದ್ಯಮಗಳು, ಈಗ ನಾನು ಹೇಳಿದ ಅಷ್ಟು ಉದ್ಯಮಗಳಿದಾವಲ್ಲ, ಕೊನೆಗೆ ಒಬ್ಬ ಆಟೋ ಡ್ರೈವರು, ಒಬ್ಬ ಕಸ ಗುಡಿಸೋರು ಕೂಡ ತಮ್ಮ ಕಾಲ ಮೇಲೆ ತಾವು ದುಡಿದು ಬದುಕ್ತಾ ಇದ್ದಾರೆ. ಆದರೆ ನಾವು ಇವತ್ತು ಪ್ರಕಾಶಕರು ಯಾವ ಹಂತದಲ್ಲಿದ್ದೀವಿ, ಲೇಖಕರಿದ್ದೀರಿ ಅಂದರೆ ನಮಗೆ ರಾಜಾಶ್ರಯ ಬೇಕು. ಆ ಕಾಲದಲ್ಲಿ ರಾಜ ಮಹಾರಾಜರ ಆಶ್ರಯದಲ್ಲಿ ಹೇಗೆ ಕಲೆ ಸಾಹಿತ್ಯ ಪೋಷಣೆ ನಡೀತಾ ಇತ್ತು, ಹಾಗೆ ಈಗಲೂ ಕೂಡ ಸಾಹಿತ್ಯದ ಪೋಷಣೆಗೆ ಸರ್ಕಾರ ಬರಬೇಕು, ಅದನ್ನು ಪುಸ್ತಕಗಳನ್ನು ಖರೀದಿಸಬೇಕು. ಆಗ ಮಾತ್ರ ನಾವು ಉಳಿಬಲ್ಲೆವು ಅನ್ನುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕೆ ನಾವು ಇದರಿಂದ ಹೊರಗಡೆ ಬರಬೇಕಾಗಿದೆ, ಒಂದಷ್ಟು ಆದಾಯದ ಮೂಲಗಳನ್ನು ಹುಡ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹುಟ್ಟಿದ್ದು ಪುಸ್ತಕ ಸಂತೆ. 3 ಯಶಸ್ವಿ ಸಂತೆಗಳ ನಂತರ ಮೊನ್ನೆ ಕಳೆದ 3ನೇ ಯಶಸ್ವಿ ಸಂತೆ ಸಂದರ್ಭದಲ್ಲಿ ಗುರುನಾಥ್ ರಾಜಗಿರ್ ಅವರು ಮತ್ತು ಸುರೇಶ್ ಚಂದ್ರಶೆಟ್ಟರು ಬಂದಿದ್ರು, ನನ್ನ ಆತ್ಮೀಯರು. ಗುರುನಾಥ್ ರಾಜಗಿರ್ ಅಂತೂ ನನಗೆ ಮದುವೆ ಮಾಡಿಸ್ತವರು, ನಮ್ಮೂರಲ್ಲಿ 15 ವರ್ಷದಿಂದ. ಅವರು ಈ ಊರಿನ ಹಿರಿಮೆ, ಆದರೆ ಕೋಲಾರದಲ್ಲಿ ಕೂಡ ಅವರಿಗೆ ಈ ನಿಮ್ಮ ಬೀದರಲ್ಲಿ ಎಷ್ಟು ಸಂಪರ್ಕಗಳಿದೋ ಅದಕ್ಕಿಂತ ಹೆಚ್ಚೋತ್ಸವದ ಕನ್ನಡಿಗರು. ಈ ಕಾರ್ಯಕ್ರಮ ಅವರ ವೇಗಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಕಾರ್ಯಕ್ರಮಗಳು ಹೇಗಿರಬೇಕು ಅನ್ನೋಂಥದ್ದು, ಮತ್ತು 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟಬೇಕು ಅನ್ನೋಂಥದ್ದು, ಈ ಥರ ಬದಲಾವಣೆಗೆ ಕಾರಣವಾದಂಥ ಕಾರ್ಯಕ್ರಮದಲ್ಲಿ ಹೆಚ್ಚು ತೊಡಗಿಸ್ಕೋತಾರೆ ಅನ್ನೋಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದರಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಮತ್ತು ಡಾಕ್ಟರ್ ಸಂತೋಷ್ ಆನಗಲ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು. ಒಬ್ಬ ಕಾರ್ಯಕರ್ತರಾಗಿ ಕಳೆದ 3 ದಿವಸದಿಂದ ಸರ್ಕಾರಿ ಹುದ್ದೆಗೆ ಗೆಸ್ಟೆಡ್ ಆಫೀಸರ್ ಅವರು ಹುದ್ದೆಗೆ ರಜೆ ಚೀಟಿ ಬರೆದು ಇಲ್ಲಿ ಬಂದು 3 ದಿವಸದಿಂದ ದುಡಿತಿದ್ದಾರೆ. ಇಲ್ಲೆಲ್ಲ ಬೆಳಿಗ್ಗೆ ಎಲ್ಲ ಕಸ ಗುಡಿಸ್ಬೇಕಂತಂದ್ರೆ ಪರಕೆ ಇಟ್ಕೊಂಡು ಅವರೇ ಗುಡಿಸ್ತಾ ಇದ್ದಾರೆ. ಅಧಿಕಾರಿಗಳಂಗೆಲ್ಲ ಇರಲ್ಲ. 3ನೇ ಸೌಧ, ವಿಧಾನಸೌಧ ಅಂದರೆ ರಾಜಧಾನಿ ಅಂದರೆ ಒಂದು ಅಹಂಕಾರ ಇರುತ್ತೆ ನಮಗೆಲ್ಲ. ಅದರಲ್ಲೂ ವಿಧಾನಸೌಧದಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ರೆ ಇನ್ನು ಮುಗ್ದೇ ಹೋಯ್ತು ಕತೆ. ಸೊ ಹಾಗಿದ್ರೂ ಕೂಡ ಇಷ್ಟೊಂದು ಸರಳವಾಗಿದ್ದೀವಿ. ಸರ್, ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ಮರಿಸ್ತಾ ನನ್ನ ಮಾತುಗಳಿಗೆ ಸಣ್ಣದಾಗಿ ಮಾತನಾಡ್ತೀನಿ ಅಂತ ಹೇಳಿ ಕೂಡ ಇಷ್ಟು ಮಾತನಾಡಿದ್ದೀನಿ. ಅದು ಮೈಕ್ ಕಂಟ್ರೆಂಡ್ ಆಗ್ಬಿಡುತ್ತೆ. ಥ್ಯಾಂಕ್ ಯು. ಕಳೆದ 1.5 ತಿಂಗಳಿಂದ ಕನ್ನಡದ ಮನಸ್ಸುಗಳು ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಬಲ್ಲೂರು ಸರ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಆ ಪುಣ್ಯಾತ್ಮನ ಮನೆ ನೀವೆಲ್ಲರೂ ಭೇಟಿ ಕೊಡಬೇಕು. ದಯವಿಟ್ಟು ಒಂದು ದೊಡ್ಡ ಲೈಬ್ರರಿನೇ, ಹೆಂಗೆ ಗೊತ್ತಾ, ಒಂದು ಮನೇಲಿ ಒಂದು ಬೆಡ್ರೂಮ್ ಇರುತ್ತೆ, ಒಂದು ಅಡುಗೆ ಮನೆ ಇರುತ್ತೆ, ಒಂದು ದೊಡ್ಡ ಸಿಟ್ಔಟ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಲೈಬ್ರರಿ ಅಂತ ಇರಲ್ಲ. ಇಡೀ ವಿಶ್ವ ಒಂದು ದೊಡ್ಡ ಮನೆ ಇದ್ದಂಗೆ, ಎಲ್ಲ ದೇಶಗಳೊಂದೊಂದು ಮನೆ ಇದ್ದಂಗೆ, ಈ ಭಾರತ ಒಂದು ದೊಡ್ಡ ಲೈಬ್ರರಿ ಇದ್ದಂಗೆ. ಹಾಗಾಗಿ ಅಧ್ಯಯನ ಮಾಡಲಿಕ್ಕೆ ವಿವೇಕಾನಂದರು ಹೇಳ್ತಾರಲ್ಲ, ಭಾರತ ತಿಳ್ಕೊಬೇಕಂದ್ರೆ ವಿವೇಕಾನಂದರ ಅಧ್ಯಯನ ಮಾಡು ಅನ್ನಂಗೆ. ಹಾಗಾಗಿ ಭಾರತ ದೊಡ್ಡ ಲೈಬ್ರರಿ ಇದ್ದಂಗೆ. ನಮ್ಮ ಬೀದರ್ನ ಇಡೀ ಪುಸ್ತಕ ಸಂತೆಯ ಎಲ್ಲ ಸಣ್ಣ ಪುಟ್ಟ ಸಭೆಗಳು ನಡೆದಿರೋದು ರಾತ್ರಿ 2-2.5 ಗಂಟೆ ತನಕ ಆ ಬಲ್ಲೂರು ಸರ್ ಅವರ ಮನೆಯಲ್ಲಿ ನಾನು ಸ್ಮರಣೆ ಮಾಡ್ಕೊಳ್ಬೇಕು. ಊಟನೋ ಉಪವಾಸನೋ ನಾನು ಕ್ಷಣದ ಅಪ್ಡೇಟ್ಸ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೇನೆ. ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಶಿರವಾಗಿ ನಮಸ್ಕಾರ ಮಾಡ್ತೇನೆ. ಆದರೆ ಒಂದು ಬೇಜಾರೇನು ಅಂತಂದರೆ, ಶ್ರೀನಿವಾಸ್ ಸರ್ ಹೇಳಿದ್ರು ಅನುಮಾನ ಅಂತ. ಸರ್, ಅನುಮಾನ ಅಲ್ಲ, ಖಂಡಿತ ಬೀದರ್ ಎಂಥ ಭೂಮಿ ಗೊತ್ತಾ, ಇದು ತಪೋಭೂಮಿ, ಕಲ್ಯಾಣದ ನಾಡಿದು. ಕನ್ನಡ ಬರದೇ ಇದ್ರೂ ಕೂಡ ದೂರದ ಅಫ್ಘಾನಿಸ್ತಾನೋ ಜಮ್ಮು ಕಾಶ್ಮೀರದ ಬಂದು ವಚನಗಳ ಮೂಲಕ ಕನ್ನಡದ ನಾಡನ್ನು ಕಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಈ ಬೀದರ್ ಇದು. ಹಾಗಾಗಿ ಈ ದೊಡ್ಡ ದೊಡ್ಡ ವೇದಿಕೆಗಳು, ಸರ್ಕಾರ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಪ್ರಾರಂಭ ಆಗೋದು ಬೀದರಿಂದ. ಹಾಗಾಗಿ ನೀವು ನಮ್ಮ ಮೇಲೆ ಭರವಸೆಯನ್ನಿಟ್ಟು, ಬೀದರಿಗರ ಮೇಲೆ ಭರವಸೆಯನ್ನಿಟ್ಟು ಆ ಪುಸ್ತಕ ಸಂತೆಯನ್ನು, ನಿಮ್ಗೆ ಹೇಳ್ತೀನಿ ಆತ್ಮೀಯರೇ, ಆ ಮನುಷ್ಯನಿಗೆ ದೊಡ್ಡ ಉದ್ಯಮ ಇದೆ. ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಒಂದು 2,000 ಜನ ಅವ್ರ ಹತ್ರ ಉದ್ಯಮದಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಬೀದರ್ ಬರಬೇಕು ಅಂತಂದರೆ 4 ದಿನ ತನ್ನ ಉದ್ಯಮಕ್ಕೆ ರಜೆ ಹಾಕಿ ಬೆಳಗ್ಗೆ 3 ಗಂಟೆಗೆ ಎದ್ದು ಫ್ಲೈಟನ್ನು ಹಿಡ್ಕೊಂಡು ಇಲ್ಲಿಗೆ ಬಂದು ನಿನ್ನೆಯಿಂದ ನಿಂತ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಪುಸ್ತಕ ಸಂತೆ ಮಾಡ್ತಾರೆ. ಯಾರ ಬಳಿಯೂ 1 ರೂಪಾಯಿ ತೆಗೆದುಕೊಳ್ಳಾರ್ದೇ ತನ್ನ ಸ್ವಂತ ದುಡಿಮೆಯಿಂದ ಇಡೀ ಪುಸ್ತಕ ಸಂತೆಯನ್ನು ಖರ್ಚನ್ನು ಹಾಕಿ ಆ ಪುಸ್ತಕ ಸಂತೆಯ ತೇರನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ಭಯ ಇತ್ತು, ಬೇಡ ಗುರು, ಬೆಂಗಳೂರಲ್ಲಿ ನಾನು ಏನೋ ಧೈರ್ಯ ಮಾಡ್ತಾ ಇದ್ದೀನಿ, ನನಗೊಂದು ಹುಚ್ಚು, ನನ್ನ ಜೊತೆ ನೀನು ಯಾಕೆ ಜೊತೆ ಆಗ್ತೀನಿ ಅಂತ. ವಿರೂಪಾಕ್ಷರು ಒಂದು ಆರ್ಟಿಕಲ್ ಬರೆದಿದ್ರು, ನಾನು ನಿನ್ನೆ ಕೂಡ ಹೇಳಿದೆ, ಅವ್ರ ಬೆನ್ನಿಗೆ ನಾನು ನಿಂತಿಲ್ಲ.
ಈ ಕನ್ನಡದ ಬೆಣ್ಣೆ ಏನಿದೆಯಲ್ಲ, ಆ ಕನ್ನಡದ ಬೆನ್ನಿಗೆ ಅವ್ರು ನಿಂತ್ಕೊಂಡು ಈ ರಥವನ್ನು ಅವ್ರು ಮುನ್ನಡೆಸ್ತಾ ಇದ್ದಾರೆ. ನಾನು ಸ್ವಲ್ಪ ಅದರ ಒಂದು ಪುಷಪ್, ಒಂದು ತಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ ಹೊರತು ನಾನೇನು ದೊಡ್ಡ ಕೆಲಸ ಮಾಡಿಲ್ಲ. ನನ್ನಿಂದನೇ ಆಗಿರ್ತಕ್ಕಂಥದ್ದಂತೇಳಿ ಭ್ರಮೆ ಕೂಡ ನನಗಿಲ್ಲ. ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಉಪಸ್ಥಿತಿ, ಶ್ರೀನಿವಾಸನ್ಗೊಂದು ಭರವಸೆ ಕೊಡೋಣ. ನಮ್ಮನ್ನು ನಂಬಿಕೊಂಡು ಸುಮಾರು 55 ಮಳಿಗೆಗಳು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಪುಸ್ತಕಗಳು ಖಾಲಿಯಾಗಬೇಕು. ಪುಸ್ತಕ ಮೇಳ ಇವತ್ತು ಉದ್ಘಾಟನೆ ಆಗಿದೆ. ಇದರಿಂದ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಆಗಲಿ ಮತ್ತು ಎಸ್ಪೆಷಲಿ ಬೀದರ್ ಡಿಸ್ಟಿಕ್ನಲ್ಲಿ ಸುಮಾರು ವರ್ಷದಿಂದ ಜನ ಬರೀ ಮೊಬೈಲ್, ಟಿವಿ ಅದನ್ನಲ್ಲೇ ಬ್ಯುಸಿಯಾಗಿ ಪುಸ್ತಕ ಏನಿದೆ, ನಮ್ಮೆಲ್ಲ ಹಿಸ್ಟ್ರಿ ಏನಿದೆ, ಜೀವನದ ಅಂತ ಮರ್ತು ಬಿಟ್ಟಿದ್ರು. ಬರೀ ಟೆಕ್ನಾಲಜಿ, ಸೈನ್ಸ್ ಅಂತ ನಮ್ಮ ಕಲ್ಚರ್, ನಮ್ಮ ಇತಿಹಾಸ ಅದು ತುಂಬ ಇಂಪಾರ್ಟೆಂಟ್ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಾಲ್ಕಿ ಪಟ್ಟಿದೂರು ಅಪ್ಪಾಜಿ ಅವರು ಬಂದಿದ್ದಾರೆ, ಹುಲ್ಸೂರು ಅಪ್ಪಾಜಿ ಅವರು ಇದ್ದಾರೆ, ಮತ್ತು ಡಾಕ್ಟರ್ ಶಾಲಂದರ್ MLA ನಮ್ಮ ಫ್ರೆಂಡ್ ಅವರು ಜೊತೆಗಿದ್ದಾರೆ. ಮತ್ತು ಹೀಗೆ ನನ್ನ ಜೊತೆಗೆ ಪ್ರೇಮ್ ಅವರಿದ್ದರು ಮಸ್ಕಟ್ನಲ್ಲಿ ಒಂದು 2 months ಬ್ಯಾಕ್, ಅದು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಫಂಕ್ಷನ್ನಲ್ಲಿ. ಮತ್ತು ನಿಜವಾಗ್ಲೂ ಇವತ್ತು ನಮ್ಮ ಡಾಕ್ಟರ್ ಬರ್ಗೂರ್ ಸಾಹೇಬರು, ರಾಮಚಂದ್ರಪ್ಪ ಸಾಹೇಬರು ಎಸ್ಪೆಷಲಿ ಇವತ್ತು ಇನ್ವೈಟಿ ನಮ್ಮ ಬೀದರ್ ಡಿಸ್ಟಿಕ್ಗೆ. ಮತ್ತು ಅವ್ರದ್ದು ಒಂದು ಇತಿಹಾಸ ಇದೆ, ಎಸ್ಪೆಷಲಿ ಕರ್ನಾಟಕಕ್ಕೆ. ನಮ್ಮನ್ನೇ ಲಾಸ್ಟ್ ಟೈಮ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರು ಭೇಟಿ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡಿ ಇಡೀ ಸ್ಟೇಟ್ನಲ್ಲಿ ಒಂದು ಗೌರವ ಬಂದಿದೆ. ಜೊತೆಗೆ ಹೀಗೆ ಮೇಡಮ್ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅಕ್ಕ ಮಾದೇವಿ ಫಿಲಿಮ್ನಲ್ಲಿ ಆ್ಯಕ್ಟರ್ ಒಂದು ಒಳ್ಳೆ ರೀತಿಯಿಂದ. ಈ ಪುಸ್ತಕ ಸಂತೆ ಮೊಟ್ಟ ಮೊದಲನಾಗಿ ಬೀದರ್ದಲ್ಲಿ ಆಯೋಜನೆ ಮಾಡಿದ್ದಾರೆ. ನಾನು ಆಯೋಜಕರಿಗೆ ಬೀದರ್ ಜಿಲ್ಲೆ ವತಿಯಿಂದ, ಪುಸ್ತಕ ಓದುವ ವತಿಯಿಂದ ಹೃದಯಪೂರ್ವಕ ನಾನು ಅಭಿನಂದನೆ, ಧನ್ಯವಾದ ಸಲ್ಲಿಸ್ತೀನಿ. ಪುಸ್ತಕ ನಮಗೆ ಭಾಳ ಒಳ್ಳೆಯ ಸ್ನೇಹಿತ. ಎಂದು ಪುಸ್ತಕ ಮೋಸ ಮಾಡಲ್ಲ. ನಮಗೆ ಏನರ ತಪ್ಪು ಮಾಡಿದ್ರೆ ಬುದ್ಧಿವಾದ ಹೇಳ್ತದೆ, ಯಾವಾಗೂ ನಮ್ಮ ಜೊತೆ ಇರುತ್ತದೆ, ಮತ್ತು ನಮಗೆ ಯಾವಾಗಲೂ ಜ್ಞಾನ ಕೊಡ್ತಾ ಇರ್ತದೆ. ಮಹಾನ್ ವ್ಯಕ್ತಿಗಳು ಯಾರ್ಯಾರು ನಮ್ಮ ದೇಶದಲ್ಲಿ ಆಗಿದ್ದಾರೆ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹೇಳಲ್ಲ, ಭಾಳಷ್ಟು ಜನ ಬುಕರ್ಸ್ ಪ್ರಶಸ್ತಿ ಅಂತ ಕೊಡ್ತಾರೆ, ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ ಅದಕ್ಕೆ. ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರಾಗಲಿ, ಅಂಬೇಡ್ಕರ್ಜಿಯವರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಅಟಲ್ ಬಿಹಾರಿ ವಾಜಪೇಯಿಜಿಯವರಾಗಲಿ, ಸಾಕಷ್ಟು ಮಹಾನ್ ವ್ಯಕ್ತಿಗಳು ಉನ್ನತ ಹುದ್ದೆ ಇರಲಿಕ್ಕೆ ಅವ್ರ ಪುಸ್ತಕದ ಹವ್ಯಾಸ, ಪುಸ್ತಕ ಓದಲಿಕ್ಕೆ ಇಚ್ಛಾ ವ್ಯಕ್ತಪಡಿಸಲಿಂದ ಅಷ್ಟು ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅದಕ್ಕೆ ನೀವು ಕೂಡ ದಿನದಲ್ಲಿ ಅಟ್ಲೀಸ್ಟ್ 15-20 ನಿಮಿಷ ಪುಸ್ತಕಗಳನ್ನು ಓದಬೇಕು, ಹವ್ಯಾಸ ಬೆಳೆಸ್ಕೋಬೇಕು. ಅದರಲ್ಲಿದ್ದಂಥ ಒಳ್ಳೆಯ ಪುಸ್ತಕಗಳು ಓದಬೇಕು. ಪುಸ್ತಕ ಅಂದರೆ ಭಾಳಷ್ಟು ಪುಸ್ತಕಗಳು ಅವ ಸಮಾಜದಲ್ಲಿ. ಇತ್ತೀಚಿನಲ್ಲಿ ಟಿವಿ, ಮೊಬೈಲು, ಸೋಷಿಯಲ್ ಮೀಡಿಯಾ ಅದರಲ್ಲಿ ಭಾಳಷ್ಟು ನಾವು ಕಾಲಹರಣ ಮಾಡ್ತಾ ಇರ್ತೀವಿ. ನನಗೆ ಹಿಡ್ಕೊಂಡೆ ನಾವು ಕೂಡ ಸ್ವಲ್ಪ ಡೈವರ್ಟ್ ಮಾಡಬೇಕು. ನಮ್ಮ ಬೆಸ್ಟ್ ಫ್ರೆಂಡ್ ಲೈಫಲ್ಲಿ ಅಂದ್ರೆ ಪುಸ್ತಕ. ಏಕಾಂತ ಇದ್ದರೆ ಕೂಡ ನಮ್ಮ ದಾರಿ ತಪ್ಪಿಸಲ್ಲ ಅದು ಪುಸ್ತಕ. ಈ ಪುಸ್ತಕ್ಕಿಂತ ದೊಡ್ಡ ಮಳಿಗೆನೇ ಸುಮಾರು 1 ಲಕ್ಷಗಟ್ಟಲೆ ಪುಸ್ತಕಗಳು ನಮ್ಮ ಬೀದರ್ ಕಡೆ ಹರಿದು ಬಂದಿದ್ದಾವೆ. ನಾವೆಲ್ಲ ಇದ್ದಂಥ ವಿದ್ಯಾರ್ಥಿನಿಯರಿಗೆ ಮತ್ತು ಬರೋ ವಿದ್ಯಾರ್ಥಿ ವಿನಂತಿ ಮಾಡ್ಕೋತೀವಿ. ನಾವು ಎಲ್ಲೋ ಏನೋ ಎದರಲ್ಲೋ ನಾವು ದುಡ್ಡು ಖರ್ಚು ಮಾಡ್ತೀವಿ, ಅಷ್ಟೇನು ಕಾಸ್ಟ್ಲಿನೂ ಇಲ್ಲ. ಅಪ್ಪೋರ್ ಮಳಿಗೆಯಲ್ಲಿ ಡಿಸ್ಕೌಂಟ್ ಇತ್ತು, ನಾನು ನೋಡಿದೆ, ಫುಲ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಉಚಿತವಾಗಿ ಭಾಳಷ್ಟು ಕಡಿಮೆ ದರದಲ್ಲಿ ಪುಸ್ತಕಗಳು ಕೊಡ್ತಾ ಇದ್ದಾರೆ. ನಾವೆಲ್ಲ ಸ್ವಲ್ಪ ಖರೀದಿ ಮಾಡೋಣ. ಯಾಕಂದರೆ ಅಷ್ಟು ದೂರಿಂದ ಬಂದು ಮಳಿಗೆ ಹಾಕಿರ್ತಾರೆ. ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದ್ರು, ಇಲ್ಲಿ ಒಂದೆರಡು ಮಾತಾಡ್ಬಿಡ್ತೀನಿ.
ಅಂದರೆ ಬೀದರ್ಗೆ ಬಂದಿದ್ದೀನಿ, ಬೀದರ್ನ ಹೊಗಳ್ತಾನೆ ಇವನು ಅನ್ನೋ ಕಾರಣಕ್ಕಲ್ಲ, ಹೊಗಳೋದಕ್ಕೆ ಕರೆಕ್ಟಾಗಿರುವಂಥ ಒಂದು ಪ್ರಾಂತ್ಯ ಅಂದರೆ ಬೀದರ್. ಹಾಗಾಗಿ ಹೊಗಳಲೇಬೇಕು ಅದನ್ನು. ಯಾಕಂದರೆ ಕರ್ನಾಟಕದ ಕಿರೀಟ ಮೊದಲನೇದಾಗಿ. ಅದು ಬಿಟ್ಟರೆ ಗುರುನಾನಕ್ ಸಾಹೇಬರು ಇಲ್ಲಿ ಬಂದು ಗುರುದ್ವಾರವನ್ನು ಸ್ಥಾಪಿಸಿದ್ದಾರೆ ಅಂದರೆ ಎಂಥ ಮಹತ್ತರವಾದಂಥ ಪ್ರದೇಶ. ಅಂಡ್ ಬಾಲ್ಕಿ ಮಠ ಅಂತ ಬಾಲ್ಕಿ ಮಠ ಇದೆ ಇಲ್ಲಿ. ಸಾವಿರಾರು ಜನ ವಿದ್ಯಾರ್ಥಿಗಳನ್ನ, ಹಾಗೆ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಹೇಳಿದಾಗೆ ನಮಗೆ ಬೇಡ ಅಂದಿದ್ದ ಮಕ್ಕಳನ್ನ ನನ್ನ ಮೊದಲು ಕೊಡಿ ಅಂತ ಕೇಳುವಂಥ ಯಾವುದಾದ್ರು ಒಂದು ಆಶ್ರಮ ಇದೆ ಅಂದರೆ ಬಹುಶಃ ಅದು ಈ ಬೀದರ್ ಜಿಲ್ಲೆಯ ಆಶ್ರಮಗಳು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ವಚನ ಸಾಹಿತ್ಯವನ್ನು ನುಡ್ದಂಗೆ ನಡ್ಕೊಳ್ಳೋಂಥ ಜನ ಏನಾದರೂ ತುಂಬ ಅಧಿಕ ಮಟ್ಟದಲ್ಲಿದ್ದಾರೆ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂತ ಬಹಳ ಹೆಮ್ಮೆ ಇದೆ. ಅದಕ್ಕೋಸ್ಕರನೇ ಇಡೀ ಭಾರತ ದೇಶದ ಬಾವುಟವನ್ನು ನಾವು ಎದೆ ಎತ್ತಿ ಏನು ಸಲ್ಯೂಟ್ ಮಾಡ್ತೀವಿ, ಅದನ್ನು ನೇಯುವಂಥ ಅಧಿಕಾರವನ್ನು ಉತ್ತರ ಕರ್ನಾಟಕಕ್ಕೆ ಕೊಟ್ಟರು ನೋಡಿ. ಯಾರ್ಯಾರು ಏನೇ ಸಾಧನೆ ಮಾಡಿರ್ಬೋದು, ಆದರೆ ಎಲ್ಲರೂ ಎದೆ ಎತ್ತಿ ನಿಂತು ನಾವು ಸಲ್ಯೂಟ್ ಹೊಡೆಯೋದಕ್ಕೆ ನಮ್ಮ ಬಾವುಟಕ್ಕೆ ಅದನ್ನು ನೇಯುವಂಥ ಒಂದು ಅಧಿಕಾರ ಹಕ್ಕನ್ನು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಆಳದಂಥ ನಮ್ಮ ಕನ್ನಡದ ರಾಜರುಗಳೇನಿದ್ದಾರೆ ಅವರಿಗೆ ಎಷ್ಟು ಒಂದು ಪೂರ್ವ ಯೋಜನೆ ಇತ್ತು ಅಂದರೆ, ಈ ಭಾಗದಲ್ಲೆಲ್ಲ ಮಳೆ ತುಂಬ ಕಡಿಮೆ, ಆದರೆ ಸದಾಕಾಲ ಇಲ್ಲಿ ನೀರು ಯಾವಾಗಲೂ ಇರುತ್ತೆ ಅಂದರೆ ಅದಕ್ಕೆ ಕಾರಣ ಏನಂದರೆ ಅವತ್ತಿನ ಕಾಲದಲ್ಲೇ ಅಂತರ್ಜಲ ಯಾವಾಗಲೂ ಸದಾ ಹಸಿರಾಗಿರ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು, ಅಂತರ್ಜಲವನ್ನು ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದನ್ನು, ಟನಲ್ಗಳನ್ನು ಅವತ್ತಿನ ಕಾಲಕ್ಕೆ ಸಾವಿರಾರು ವರ್ಷದ ಹಿಂದೆನೇ ಮಾಡಿಟ್ಟಿದ್ದಾರೆ. ಇವತ್ತು ನಾವು ಬೋರ್ ಕೊರೆದು ಏನು ಇದು ಮಾಡ್ತೀವಿ ಅದೆಲ್ಲ, ಅದನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಅವ್ರು ಅವತ್ತೇ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಗೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಇದ್ದಿದ್ರೆ ಚೆನ್ನಾಗಿರೋದು. ಯಾಕಂದರೆ ಅವರು ಬಹಳ ದೊಡ್ಡ ವಿಷ್ಣು ಸರ್ ಅಭಿಮಾನಿ. ಅವರು ವಿಷ್ಣು ಸರ್ ಎಲ್ಲೇ ಏನೇ ಒಂದು ಲೋಪದೋಷ ಬಂದ್ರೂ ತೊಡೆ ತಟ್ಟಿ ಎದ್ದು ನಿಂತ್ಕೊಳ್ಳೋಂಥ ಮೊದಲನೇ ವ್ಯಕ್ತಿ ವೀರಕಪುತ್ರ ಶ್ರೀನಿವಾಸ್. ಆ ವಿಷ್ಣು ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಕೈಯಲ್ಲಿ ಒಂದು ಕಡಗವನ್ನು ಹಾಕ್ಕೊಂಡಿದ್ರು. ಆ ಕಡಗವನ್ನು ಯಾರು ಕೊಟ್ಟಿದ್ರು ಅಂದರೆ ಇದೇ ಬೀದರ್ ಜಿಲ್ಲೆಯಲ್ಲಿ ಗುರುದ್ವಾರ ಏನಿದೆ, ಆ ಗುರುದ್ವಾರಲ್ಲಿ ಗುರುಗಳೊಬ್ರು ಕೊಟ್ಟಂಥದ್ದು. ಅದನ್ನು ಅವ್ರು ಇಡೀ ಜೀವನ ಹಾಕ್ಕೊಂಡಿದ್ರು, ಯಾವತ್ತೂ ಬಿಚ್ಚಿಲ್ಲ ನೋಡಿ ಅವರು. ಸೊ ಅಷ್ಟು ಉತ್ತುಂಗಕ್ಕೆ ಏರಿದಂಥ ಮೇರು ಪರ್ವತಕ್ಕೆ ಒಂದು ಕಡಗವನ್ನು ಕೊಟ್ಟಂಥದ್ದು ಈ ಬೀದರ್ ಜಿಲ್ಲೆ. ಸೊ ಇದಾದಮೇಲೆ ಈ ಒಂದು ಪುಸ್ತಕ ಸಂತೆಯನ್ನು ನಡೆಸೋದಕ್ಕೆ ವೀರಕಪುತ್ರ ಶ್ರೀನಿವಾಸ್ ಅವರು ಮತ್ತು ನಮ್ಮ ಗುರುನಾಥ್ ರಾಜಗೀರ್ ಅವರು, ಬಾಲ್ಕಿ ಹಿರೇಮಠ ಅವರು ಎಲ್ಲ ಸ್ನೇಹಿತರು ಸೇರಿಕೊಂಡು ಸುಮಾರು ಒಂದೂವರೆ ತಿಂಗಳಿಂದ ಯಾರು ಪಾಪ ನಿದ್ದೆ ಊಟ ಮಾಡಿಲ್ಲ ಸರಿಯಾಗಿ. ಅವ್ರು ಇಷ್ಟೊಂದು ಶ್ರಮ ಪಡೋದು, ಅವ್ರು ಯಾವುದೋ ಒಂದು ಬಿಸ್ನೆಸ್ ಒಂದು ಈವೆಂಟ್, ಬಿಸ್ನೆಸ್ ಬೇಡ, ಇದೇ ಜಾಗದಲ್ಲಿ ಒಂದು ಮ್ಯೂಸಿಕಲ್ ನೈಟು ಏನೋ ಕರೆಸಿ ಮಾಡಿ ಒಂದು ಮ್ಯೂಸಿಕಲ್ ನೈಟ್ ಮಾಡಿದ್ದಿದ್ರೆ ಕನಿಷ್ಠ ಪಕ್ಷ ಒಬ್ಬೊಬ್ರು ಒಂದು 20-25 ಲಕ್ಷ ರೂಪಾಯಿ ಮಾಡ್ಕೊತಾ ಇದ್ರ ಆರಾಮಾಗೋದು. ಒಂದು ಟಿಕೆಟ್ ಇಟ್ಟು 200 ರೂಪಾಯಿ ಅಂತ ಹೇಳಿ ನಮ್ಮ ಸಿನಿಮಾದವ್ರನ್ನೆಲ್ಲ ಕರೆಸಿ ಒಂದು ಇವೆಂಟ್ ಮಾಡಿ ಏನೋ ಮಾಡಿದಿದ್ರೆ ಒಂದು 20-25 ಲಕ್ಷ ಮಾಡ್ಕೊಳ್ತಾ ಇದ್ದೆ. ಅವ್ರು ನೋಡಿ ಎಂತಿಂತ ಅವ್ರ ಮನೆಗೆ ಕಳಿಸ್ಬಿಟ್ಟಿದ್ದಾರೆ ಪಾಪ. ಅದೇನು ಈ ಕಾರ್ಯಕ್ರಮಕ್ಕೆ ಕಳಿಸಿದ್ದೆ ಖರೆ? ಓಕೆ ರೈಟ್, ಕರ್ಕೊಂಬರ್ಬೇಕು. ಹೌದು, ಅದಕ್ಕೊಂದು ಬೇರೆ ಥರ ಪುಸ್ತಕ ಸಂತೆ ಮಾಡ್ಬೇಕು ನಾವು. ಅವರು ಪಾಪ ಹೆಂಡತಿ ಮಕ್ಕಳನ್ನ ತವ್ರ ಮನೆಗೆ ಕಳಿಸಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಹಗಲು ರಾತ್ರಿ ಇದು ಮಾಡಿ ಎಲ್ಲ ಸ್ನೇಹಿತರೆಲ್ಲ ಮಾಡಿ ಈ ಪುಸ್ತಕ ಸಂತೆ ಮಾಡಿರುವಂಥ ಒಂದು ಏನು ಕಾರಣ ಏನು ಅಂದರೆ ನಾವೆಲ್ಲರೂ ಪುಸ್ತಕಗಳನ್ನ ತಗೊಳ್ಬೇಕು ಅಂತ. ಎಲ್ಲರೂ ಸಾಕಷ್ಟು ಪುಸ್ತಕಗಳು ಯಾಕೆ ತಗೊಳ್ಬೇಕು ಅಂತ ಹೇಳಿದ್ದಾರೆ, ಆದರೆ ನಾನು ನನ್ನ ಅನುಭವ ಹೇಳ್ತೀನಿ. ಪುಸ್ತಕಗಳನ್ನ ಯಾಕೆ ತಗೊಳ್ಬೇಕು ಅಂತ ನನ್ನ ಅನುಭವ ಹೇಳ್ತೀನಿ. ನಾವು ಶಾಲೆಯಲ್ಲಿ ಕಲ್ತಿದ್ದು ಬಹಳ ಕಡಿಮೆ. ಲಾಸ್ಟ್ ಬೆಂಚ್ಗಿಂತ ಇನ್ನೊಂದು ಯಾವುದೋ ಲಾಸ್ಟ್ ಬೆಂಚ್ ಅಂತ ಇದ್ದರೆ ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊತಾ ಇದ್ದಂಥ ಸ್ಟೂಡೆಂಟ್ ನಾನು. ಹಂಗಾಗಿ ನನಗೆ ಶಾಲೆಯಲ್ಲಿ ಕಲಿಸಿದಂಥ ವಿದ್ಯೆ ತಲೆಗೆ ಹೋಗಲಿಲ್ಲ. ಆ ಪುಸ್ತಕಗಳಲ್ಲಿ ಏನೂ ಇರಲೂ ಇಲ್ಲ. ಇರೋ ಮಾತನ್ನು ನಾನು ಸತ್ಯವಾಗಿ ಹೇಳ್ತೀನಿ. ನನಗಿವತ್ತು 8ನೇ ಮಗ್ಗಿ ಹೇಳಂದ್ರೆ ದೇವರಣೆ ಬರಲ್ಲ, ನನ್ನ ಕೈಕಾಲು ನಡ್ಕೊ ಬರುತ್ತೆ. ನಾನು 3 ಪೇಜ್ ಡೈಲಾಗ್ ಹೇಳಿದ್ರೆ ಪಟ ಅಂತ ಹೇಳ್ಬಿಡ್ತೀನಿ ನಾನು. ಆಯಿತಾ? ಸ್ಕೂಲಲ್ಲಿ ನಾನು ಕಲ್ತಿದ್ದಿಷ್ಟೇ, ಒಂದು ಸಂಸ್ಕಾರ ಕಲಿತೆ, ಯಾರಿಗೂ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಇದೆರಡಿದ್ರೆ ಫಾರ್ ಎವರ್ ಹೀರೋ ನೀನು ಅಂತ ನನ್ನ ಟೀಚರ್ಗಳು ಹೇಳಿದ್ರು. ಅದನ್ನು ಇವತ್ತು ನಾನು ಪಾಲಿಸ್ತೀನಿ. ನಾನು ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ, ಸುಳ್ಳು ಹೇಳಿದ್ರೆ ಸಣ್ಣ ಪುಟ್ಟ ಸುಳ್ಳು ಹೇಳಿರ್ತೀನಿ. ಇನ್ನೊಬ್ಬರ ಜೀವಕ್ಕೆ ಆಘಾತ ಆಗುವಂಥ ಸುಳ್ಳುಗಳು ನಾನು ಯಾವುದೂ ಹೇಳಿಲ್ಲ. ಇನ್ನೊಬ್ಬರು ದುಡ್ಡಿಗೆ ನಾನು ಆಸೆ ಪಟ್ಟಿಲ್ಲ. ಸೊ ಹಾಗಾಗಿದ್ದೀನಿ. ಇದೆರಡೇ ನಾನು ಸ್ಕೂಲಿಂದ ಕಲ್ತಂಥದ್ದು.
ಸ್ಕೂಲಿಂದ ಹೊರಗಡೆ ನಾನು ಕಲ್ತಂಥದ್ದು, ನನಗೆ ಕಲಿಸ್ಕೊಟ್ಟಿದ್ದು ಒಂದು ಸಿನಿಮಾ, ಇನ್ನೊಂದು ಪುಸ್ತಕ, ಎರಡೇ. ಸೊ ಸಿನಿಮಾಗಳನ್ನ ನೋಡಿ ನಾನು ಏನು ಕಲಿಬೇಕು ನಾನು ಕಲಿತೆ. ಸಿನಿಮಾ ನನ್ನ ಕನಸಾಗಿತ್ತು, ನನ್ನ ಉಸಿರಾಗಿತ್ತು, ಇವತ್ತು ಇದೆ. ಅದಾದಮೇಲೆ ನನ್ನ ಪುಸ್ತಕ ಅಂತ ಬಂದಿದ್ದು ನಮ್ಮ ಸ್ಕೂಲ್ಗಳಲ್ಲಿ ಟೀಚರ್ಗಳು ಹೇಳೋರು, ನೀವೇನು ಪುಸ್ತಕವನ್ನು ಬರೀತೀರ ನೋಟ್ಬುಕ್ ಮೇಲೆ ನೀಟಾಗಿ ಕವರ್ ಹಾಕಿ ಬೈಂಡ್ ಮಾಡಬೇಕು. ಎಸ್ಪೆಷಲಿ ಸೈನ್ಸ್ ಬುಕ್ ಮೇಲೆ ಸೈನ್ಸಿಗೆ ಸಂಬಂಧಪಟ್ಟ ಏನಾದ್ರು ಒಂದು ಚಿತ್ರಗಳನ್ನು ಹಾಕಬೇಕು ಅಂತ. ಇವತ್ತು ಇಲ್ಲ ಅದು. ನಮ್ಗೆ ಆ ಚಿತ್ರಗಳನ್ನ ಎಲ್ಲಿ ಸಿಗ್ಬೇಕು? ನಮ್ಮ ಹತ್ರ ದುಡ್ಡಿಲ್ಲ ಚಿತ್ರಗಳನ್ನ ಕೊಂಡು. ಬೀದರ್ ಜಿಲ್ಲೆಯ ಮಹತ್ವ ವಿಷ್ಣು ಸರ್ ಕೈಲಿ ಒಂದು ಕಡಗ ಆಯ್ತು ಗೊತ್ತಾ? ಅದನ್ನ ಕೊಟ್ಟಂತ ಜಿಲ್ಲೆ ಬೀದರ್. ವಿಷ್ಣು ಸರ್ ದೊಡ್ಡ ಅಭಿಮಾನಿ ನಮ್ಮ ಸೀನಪ್ಪ ಅಂತ ನಾನು ಪ್ರೀತಿಯಿಂದ ಕರಿತೀನಿ. ವಿಷ್ಣು ಸರ್ ಬಗ್ಗೆ ಎಲ್ಲೇ ಅಪಚಾರ ಆದರೂ ಏನೇ ಆದ್ರೂ ಸಹ ಮೊದಲು ತೊಡೆ ತಟ್ಟಿ ಎದೆ ತಟ್ಟಿ ನಿಂತ್ಕೊಳ್ಳುವಂಥ ವ್ಯಕ್ತಿ. ಬಹುಶಃ ಅವ್ರ ಕುಟುಂಬದವ್ರೂ ಸಹ ಅಷ್ಟೊಂದು ಹಚ್ಕೊಂಡಿದ್ದಾರೋ ಇಲ್ಲೋ, ಆ ರೀತಿ ಸ್ವಂತ ತಂದೆ ಥರ ಹಚ್ಕೊಂಡಿದ್ದಾನೆ. ಅಭಿಮಾನಕ್ಕೆ, ಈ ಪುಸ್ತಕ ಅಭಿಮಾನಕ್ಕೆ, ಕನ್ನಡದ ಅಭಿಮಾನಕ್ಕೆ, ಎಲ್ಲದಕ್ಕೂ ಸೇರಿ ಹೃತ್ಪೂರ್ವಕ ವಂದನೆಗಳು ನಿನಗೆ. ಈ ರೀತಿ ಕೆಲಸಗಳನ್ನು ಸಾಕಷ್ಟು ಮಾಡ್ತಾ ಇರು. ನಿನ್ನ ಜೊತೆಲಿ ನಾನು ಹೇಳ್ತೀನಿ, ಮತ್ತೊಂದು ಅದ್ಭುತವಾದಂಥ ಒಂದು ಕೆಲಸ ಮಾಡ್ತಾ ಇದ್ದಾನೆ. ನಾವೆಲ್ಲ ಆಟೋದಲ್ಲಿ ಯಾರು ಬೇಕಂದ್ರು ಆಟೋ ಹಿಡಿದು ಆಟೋ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಆ ಆಟೋ ಡ್ರೈವರ್ಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ. ಎಲ್ಲ ಆಟೋ ಡ್ರೈವರ್ಗಳಿಗೂ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಟೋ ಡ್ರೈವರ್ಗಳಿಗೂ ಇನ್ಶೂರೆನ್ಸ್ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವ್ನ ತಾಟ್ ನೋಡಿ ಹೆಂಗಿದೆ. ನಾವು 100 ರೂಪಾಯಿ ಕೊಟ್ಬಿಟ್ಟು 90 ರೂಪಾಯಿ ಆಗಿರೋ 10 ರೂಪಾಯಿ ಚಿಲ್ಲರೆ ಕೊಡಲಿಲ್ಲ ಅಂತ ಅವ್ರ ಮುಂದೆ ಪಟ್ಟಾಂಗ ಹಾಕಿ ನಿಂತ್ಕೊಂಡ್ಬಿಡ್ತೀನಿ 10 ರೂಪಾಯಿ ಚಿಲ್ಲರೆ ಕೊಡು ಅಂತ. ಆದರೆ ನೋಡಿ ಎಷ್ಟು ಪ್ರೀತಿ. ಆಟೋದವ್ರ ಬಗ್ಗೆ ಚಿಂತನೆ ಮಾಡ್ತಾನೆ. ನೀನೆಲ್ಲ ಒಳ್ಳೆತನಕ್ಕೆ ಅಭಿನಂದನೆಗಳು. ಎಲ್ರಿಗೂ ಒಳ್ಳೇದಾಗಲಿ. ತುಂಬ ಜಾಸ್ತಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಬೀದರ್ ಜಿಲ್ಲೆನಲ್ಲಿ ಅದ್ಭುತವಾದಂಥ ಹೆಣ್ಮಕ್ಳಿದ್ದೀರ, ತುಂಬ ಸುಂದರವಾದಂಥ ಹೆಣ್ಮಕ್ಳು. ದಯವಿಟ್ಟು ಕನ್ನಡ ಚಿತ್ರರಂಗಕ್ಕೆ ಬಂದ್ರಮ್ಮ ಹೀರೋಯಿನ್ಗಳಾಗಿ. ಇಲ್ಲಿ 700 ಕಿಲೋಮೀಟರ್ ದೂರದಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ರೆ ನೀವು ಕಿರೀಟ ಭಾಗದಲ್ಲಿ ಮುತ್ತು ರತ್ನಗಳ ಥರ ಅಲ್ಲಿ ಬಂದು ಹೀರೋಯಿನ್ಗಳು ಯಾರು? ನಾವು ಬಾಂಬೆಯಿಂದ ಕರೆಸ್ಬೇಕು ನಾವು ಹೀರೋಯಿನ್ಗಳನ್ನ. ಇಷ್ಟು ಚೆನ್ನಾಗಿರೋ ಹೆಣ್ಮಕ್ಳು ನೀವು ಬರಬೇಕು. ಹುಡುಗರು ನೀವಪ್ಪ, ನಿಮ್ಮನ್ನೇನು ಹೊಗಳಿಲ್ಲ ಅನ್ಕೊಂಬೇಡ್ರಿ. ನಮಗೆ ಎಲ್ಲರೂ ಹೀರೋಗಳೇ. ನೀವು ರಿಯಲ್ ಲೈಫ್ ಹೀರೋ ಉಳ್ಕೊಂಡ್ರು. ಮೊನ್ನೆ ನಾನು ಶೋನಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಒಂದು ಹುಡುಗ ಬಂದಿದ್ದ. ಅವ್ನು ಹೇಳ್ದ, ನಾವು ಉತ್ತರ ಕರ್ನಾಟಕ ಮಂದಿ ಅದ್ರಿ, ನಮಗೆ ಸ್ವಲ್ಪ ಅಂಜಿಕೆ ಅಳಕು ಸ್ವಲ್ಪ ಜಾಸ್ತಿ ಇರ್ತೈತಿ, ಓದಿರಂಗಿಲ್ಲ ಅಂತ. ನಾನು ಹೇಳಿದ್ಲೆ, ದಡ್ಡ ನೀನು ತಿಳ್ಕೊಂಡ್ರು ನಿಮ್ಮ ಜಿಲ್ಲೆ ಬಗ್ಗೆ ಹಾಗೆ, ಬಟ್ ನಾವು ಎದೆ ತಟ್ಟಿ ಹೇಳ್ಕೊಳ್ಳೋ ಅಂಥ ಉತ್ತರ ಕರ್ನಾಟಕ ಕಣೋ. ಇವತ್ತು ಕೊಡಗು ಬಿಟ್ಟರೆ ಭಾರತಕ್ಕೆ ಆರ್ಮಿ ಆಗಲಿ, ನೇವಿ ಆಗಲಿ, ಏರ್ಫೋರ್ಸ್ ಆಗಲಿ ಅತಿ ಹೆಚ್ಚಿನ ಸೈನಿಕರು ಇರೋದು ಅಂದರೆ ಉತ್ತರ ಕರ್ನಾಟಕದ ಹುಡುಗರು. ನೀವೆಲ್ಲ ರಿಯಲ್ ಹೀರೋ ಹುಡುಗರು. ಇಡೀ ಭಾರತಕ್ಕೆ ಅತಿ ಹೆಚ್ಚಿನ ಮೇಸ್ಟರ್ಗಳನ್ನು ಕೊಟ್ಟಿರೋದು ಅಂದರೆ ಉತ್ತರ ಕರ್ನಾಟಕ. ಹೌದಾ ಇಲ್ಲ? ಬಸವಣ್ಣನನ್ನ ಇಲ್ಲಿ ದೇವರುಗಳನ್ನ ಪೂಜಿಸ್ತಿರೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಗುರುಗಳನ್ನ ಪ್ರತಿಯೊಂದು ಮನೆಗಳಲ್ಲೂ ಸ್ಫೋಟ ಇಟ್ಟು ಪೂಜಿಸ್ತೀರ ನೀವು. ಗುರುಗಳು ಬಾತಂದ್ರೆ ಅಷ್ಟು ನಿಮಗೆ ಒಂದು ಇದೆಲ್ಲನೂ ಕಾಣಸಿಗೋದು ನಮಗೆ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಉತ್ತರ ಕರ್ನಾಟಕದವರಾಗಿ ಬಹಳ ಹೆಮ್ಮೆ ಪಡಬೇಕು ನೀವು ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಕಡೆ ಬಾ ಬಾ ಓಡಂದು ಓಡ್ತಾ ಬಂದ. ಅವನಿಗೆ ಹೇಳಿದ್ರು, ನಿನ್ನ ಹೃದಯದಲ್ಲಿ ನಿನ್ನ ಹಣೆಯಲ್ಲಿ ಭಾಳ ದೊಡ್ಡ ರೇಷೆ ಅದಪ್ಪ, ನೀ ಭಾಳ ದೊಡ್ಡ ಮನುಷ್ಯ ಐತಿ ನೋಡು ಅಂತ ಹೇಳಿದ್ರು. ಅಷ್ಟಂದ್ರು ಟ್ರೈನ್ ಬಿಡ್ತು. ಇವಂದ, ನಾ ಯಾಕೆ ಸಾಯ್ಬೇಕು, ನಾನು ಭಾಳ ದೊಡ್ಡ ಮನುಷ್ಯ ಐತೀನಂತ, ಮತ್ತು ನೋಡೋಣ ಇನ್ನೂ ಒಂದು 10 ವರ್ಷ ಇದ್ದು ನೋಡೋಣ ಅಂಥೇಳಿ ಅವ ಮನೆಗೆ ಬಂದ. ಮನೆಗೆ ಬಂದು ಅವನಿಗೆ ಒಂದು ಪ್ರೇರಣೆ ಆಗಿ ಅವ ಮುಂದೆ ದೊಡ್ಡ ಮನುಷ್ಯನೇ ಆದ. ಅದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಒಳ್ಳೆಯ ಪುಸ್ತಕದ ಒಂದು ಒಳ್ಳೆಯ ಮಾತು ಬದುಕನ್ನು ಸಾಯುವಂಥವನಿಗೆ ಉಳಿಸಿರುವಂಥದ್ದು ಯಾವುದು ಅಂದ್ರೆ ಒಳ್ಳೆಯ ಮಾತು. ಅದಕ್ಕಂಥ ಒಳ್ಳೆಯ ಪುಸ್ತಕಗಳನ್ನು ನಾವು ಯಾವಾಗಲೂ ಓದೋದನ್ನು ಕಲಿಬೇಕು, ಅದನ್ನು ಇನ್ನೊಬ್ಬರಿಗೆ ಕೊಡೋದನ್ನು ಕಲಿಬೇಕು. ನಮ್ಮ ಜಿಲ್ಲೆಯಲ್ಲಿ ಅನೇಕ ಲಗ್ನಗಳು, ಮದುವೆಗಳು, ಮನೆ ಶಾಂತಿಗಳು ನಡೀತಾವೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೊಡೋ ಪದ್ಧತಿ ಏನದಂದ್ರೆ, ಕೊಡ, ಬುಟ್ಟಿ, ಬಕೀಟು, ತೆಮ್ಗಿ, ಗಂಗಾಳು ಇವೇ ಕೊಡ್ತಿರ್ತಾರೆ. ಬಟ್ಟೆಗಳು ಇವೇ ಕೊಡ್ತಿರ್ತಾರೆ. ಈಗ ಯಾರ ಮನೆಗೂ ಗಂಗಾಳ ತೆಮ್ಗೆ ಕೊರತೆ ಇಲ್ಲ. ಒಂದು ಕಾಲ ಇತ್ತು, ಹಿಂದೆ ಭಾಳ ಕೊರತೆ ಇತ್ತು, ಕೊಟ್ಟರು ಅವರಿಗೂ ಹಿಗ್ಗಾಯ್ತಿತ್ತು. ಈಗ ಇಡ್ಲಕ್ಕೆ ಜಾಗನೇ ಇಲ್ಲ ಅವ್ರ ಮನೆ. ಅದಕ್ಕೆ ನೀವು ಗಂಗಾಳ, ತೆಮ್ಗಿ, ಬುಟ್ಟಿ, ಕೊಡ ಬದಲಾಗಿ ಒಂದು ಒಳ್ಳೆಯ ಪುಸ್ತಕ ಕೊಟ್ರಿ ಅಂದ್ರೆ ಅವ್ರ ಮನಸ್ಸೂ ಬೆಳಗ್ತದ, ಮನೆಯೂ ಬೆಳಗ್ತದ ಅನ್ನೋದನ್ನು ನಾವು ಮರಿಬಾರ್ದು. ಅದಕ್ಕೆ ಅಂಥ ಪುಸ್ತಕ ಸಂಸ್ಕೃತಿಯನ್ನು ನಾವೆಲ್ಲರೂ ಬೆಳೆಸೋಣ. ಇವತ್ತು ಎಲ್ಲರಿಗೂ ಒಂದು ಹೆದರಿಕೆ ಅದ. ಏನು ಹೆದರಿಕೆ ಅದ ಅಂದರೆ,
ಬೀದರ್ ಜಿಲ್ಲೆಯಲ್ಲಿ ಪುಸ್ತಕ ಮಾರ್ತವೋ ಇಲ್ಲೋ ಅಂತ ಪ್ರಕಾಶಕರು ಹೆದರಿ ಬಂದಾರ ಅಂತ ನಮ್ಮ ಶ್ರೀನಿವಾಸ್ ಹೇಳ್ತಾ ಇದ್ರು. ಏನಿಲ್ಲ, ನಿಮ್ಮ ಬೆಂಗಳೂರಕ್ಕೆ ಮೀರಿಸುವಂಥ ಶಕ್ತಿ ಬೀದರ್ ಜಿಲ್ಲೆಗದ. ನೀವು ಧೈರ್ಯದಿಂದ ಬರ್ರಿ. ನಮ್ಮ ಜನಗಳು ಎಂದೂ ಯಾರಿಗೂ ಹಿನ್ನಡೆ ಮಾಡಿಲ್ಲ, ನಿಮಗೂ ಮಾಡೋದಿಲ್ಲ ಅಂತ ನಾನೆಲ್ಲ ಅವಾಗ ಮೀಟಿಂಗ್ದಲ್ಲೆಲ್ಲ ಭರವಸೆಯನ್ನು ಕೊಟ್ಟಿದ್ದೆ. ಅದಕ್ಕೆ ಬಂಧುಗಳೇ, ಅಂಥ ಪುಸ್ತಕಗಳನ್ನು ನೀವೆಲ್ಲರೂ ಭಾಳ ಮಾರ್ಮಿಕವಾಗಿ ಮತ್ತು ಅಷ್ಟೇ ಔಚಿತ್ಯಪೂರ್ಣವಾಗಿ ಇವತ್ತಿನ ಮಾತುಗಳನ್ನು ನಮ್ಮ ಬರಗೂರು ರಾಮಚಂದ್ರಪ್ಪನವರು ಬಹಳ ಒಳ್ಳೆ ರೀತಿಯಿಂದ ನಮ್ಮ ಪುಸ್ತಕದ ಬಗ್ಗೆ ಭಾಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಅನುಸರಿಸಬೇಕು. ಪುಸ್ತಕವನ್ನು ಬರೀ ನಾನು ಒಬ್ಬ ಪುಸ್ತಕ ಪ್ರಿಯ, ಬಾಲ್ಯದಿಂದಲೂ ಪುಸ್ತಕವನ್ನು ತಗೊಳ್ಳೋದು ಓದೋದು ಚಟ. ಆದರೆ ಸ್ವಾಮಿಗಳಾದ ಮೇಲೆ ಪುಸ್ತಕ ತಗೋತೀನಿ, ಅದು ಓದಲಿಕ್ಕೆ ಭಕ್ತದ ಒತ್ತಡದಲ್ಲಿ ಓದೋದು ಭಾಳ ಕಡಿಮೆ. ಆದ್ರೂ ನಸಿಕಿನಾಗ 1 ತಾಸಾದರೂ 4 ಗಂಟೆಗೆ ಎದ್ದು ಪ್ರತಿನಿತ್ಯ 1 ತಾಸಾದರೂ ನಾನು ಓದ್ತೀನಿ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಓದಿದ್ರೆ ಮನಸ್ಸಿಗೆ ಒಂದು ಸಂಸ್ಕಾರ ಆಗ್ತದೆ. ಆ ಓದು ಮನುಷ್ಯನನ್ನು ಒಳ್ಳೆಯನ್ನಾಗಿ ಮಾಡ್ತದೆ. ಅದಕ್ಕೆ ಓದು ಬಹಳ ಮಹತ್ವದ್ದು. ಅದಕ್ಕೆ ನೀವೆಲ್ಲರೂ ಇಲ್ಲಿ ಬಂದವರೆಲ್ಲರೂ ಖಾಲಿ ಹೋಗಬೇಡ್ರಿ. ನಿಮ್ಮ ಬಂಧು ಬಳಗದವ್ರಿಗೆ ಕೂಡ ಸಲುವಾಗಿ ಪುಸ್ತಕಗಳು ತಗೋರಿ. ನೀವು ಮನೆ ಶಾಂತಿ ತೊಟ್ಲು